ಸ್ನೇಹಿತರೆ, ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಬರ್ತಾ ವಿಶೇಷವಾಗಿರ್ತಕ್ಕಂಥ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ವಸತಿ ಶಾಲೆಗಳು ಏನದಾವ್ರಿ, ಆ ವಸತಿ ಶಾಲೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆನ ಪ್ರಾರಂಭ ಮಾಡ್ತಾ ಇದೆ. ಯಾವುದ್ರ ಮೂಲಕಪ್ಪ ಅಂತ, ಸೊ ದಟ್ ಈಸ್ KE, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ. ಸೊ ಪ್ರೈಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ನಾವು ನೋಡ್ತಾ ಇದ್ದಾವೆ. ಒಟ್ಟು ಹುದ್ದೆಗಳು ಸಾಕಷ್ಟು ಇದಾವೆ ಸ್ನೇಹಿತರೆ, 1087 ಹುದ್ದೆಗಳಿದಾವೆ. ಸೊ ಅದ್ರ ಗಾಬರಿ ಆಗ್ಲಿಕ್ಕೆ ಹೋಗಬೇಡಿ, ಪ್ರತಿ ಸಬ್ಜೆಕ್ಟ್ ಕಡಿಮೆ ಬರ್ತಾ ಇದಾವೆ, ಅದು ನಿಮ್ಗೆ ಗೊತ್ತಿರ್ಲಿ, ಹೌದಾ. ಸೊ ಒಟ್ಟಾರೆ ನಾನ್ HK ಅಲ್ಲಿ ಏನಪ್ಪಾ ಅಂದ್ರೆ 767 ಇದಾವೆ. HK ಕಲ್ಯಾಣ ಕರ್ನಾಟಕದಲ್ಲಿ 320 ಏನದಪ್ಪ ಅಂತರ ಒಟ್ಟು ಹುದ್ದೆಗಳ ನೇಮಕಾತಿಯನ್ನ ಪ್ರಾರಂಭ ಮಾಡ್ತಾ ಇದೆ. KE ಒಂದು ಕಚೇರಿ ಅಥವಾ ಒಂದು ಆಫೀಸ್ ಮೂಲಕ ಎಕ್ಸಾಮ್ ನಡೀತಾ ಇದಾವೆ. ಬನ್ನಿ ಇದಕ್ಕೆ ಏನೆಲ್ಲ ವಿಶೇಷವಾಗಿರ್ತಕ್ಕಂತ ಸಬ್ಜೆಕ್ಟ್ಗಳಿದಾವೆ, ಯಾರೆಲ್ಲ ಸಬ್ಜೆಕ್ಟ್ಗಳು ಏನೇನು ಓದ್ಬೇಕು, ನಿಮ್ಮ ಅರ್ಹತೆಗಳೇನ, ನಿಮ್ಮ ವಯಸ್ಸುಗಳೇನ, ಯಾವಾಗಿನಿಂದ ಅರ್ಜಿ ಸ್ಟಾರ್ಟ್ ಆಗ್ತಾ ಇದಾವೆ, ಜೊತೆಗೆ ಯಾರನ್ನೆಲ್ಲ ಸ್ಟಡಿ ಮಾಡಿದ್ರೆ ಸಕ್ಸಸ್ ಆಗ್ತೀರಿ, ಸಾಕಷ್ಟು ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಬನ್ನಿ ಮೊದಲನೇದಾಗಿ ನೋಡೋದಾದ್ರೆ, ಸೊ ಒಟ್ಟು ಅರ್ಜಿ ಸ್ಟಾರ್ಟ್ ಆಗೋದು ಇದೇ ಜುಲೈ 15ನೇ ತಾರೀಕಿಂದ ಏನಾಗ್ತೈತೆ ಹೇಳ್ರಿ. ಸೊ ಅರ್ಜಿಗಳು ಏನಾಗ್ತದಪ್ಪ ಅಂದ್ರ ಪ್ರಾರಂಭ ಆಗ್ತಾ ಇದಾವೆ. ಜೊತೆಗೆ ಅರ್ಜಿ ಕೊನೆಯ ದಿನಾಂಕ ಆಗಸ್ಟ್ 13 ಇದೆ ನೆನ್ಪಿಟ್ಕೋರಿ. ಅಂದ್ರೆ ಸುಮಾರು ಒಂದು ತಿಂಗಳು ನಿಮ್ಗೆ ಏನ್ ಬಿಡಿದಪ್ಪ ಅಂದ್ರ ಟೈಮ್ ಇದೆ, 13. ಸೊ ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, 15ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ರಿ. ಜೊತೆಗೆ ಅಮೌಂಟ್ ಅನ್ನ ಪೇ ಮಾಡ್ಬೇಕಾರ, ಸೊ 14 ತಾರೀಕು ಏನದಪ್ಪ ಅಂದ್ರ ಲಾಸ್ಟ್ ಡೇ ಇದೆ. ಅರ್ಜಿ ಹಾಕ್ಲಿಕ್ಕೆ 13, ಬಟ್ ಪೇಮೆಂಟ್ ಮಾಡ್ಲಿಕ್ಕೆ ಒಂದ್ ದಿನ ಏನಿದೆ ಎಕ್ಸ್ಟ್ರಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ವಯೋಮಿತಿಯನ್ನ ನೋಡೋದ್ರ ಬಹಳ ಇಂಪಾರ್ಟೆಂಟ್. ಜನರಲ್ ಅಭ್ಯರ್ಥಿಗಳಿಗೆ 45 ವರ್ಷ ಕೊಟ್ಟಿದ್ದಾರೆ. ಇದೊಂದು ವರ್ಷ ಏನಪ್ಪಾ ಅಂದ್ರೆ ನಿಮ್ಗ ಒಂದು ಬಿಗ್ ಅಪಾರ್ಚುನಿಟಿ ಅಂತ ಹೇಳ್ಬೋದಾಗ, ಕೋವಿಡ್ ಕಾರಣದಿಂದಾಗಿ ಸಾಕಷ್ಟು ನೇಮಕಾತಿಗಳು ಸ್ಥಗಿತಗೊಂಡಿದ್ದು, ಕೆಲವೊಂದು ಆಡಳಿತಾತ್ಮಕ ಕಾರಣಗಳಿಂದಾಗಿ. ಬಟ್ ಈ ವರ್ಷ ಸಾಕಷ್ಟು ಏನಾಗ್ತದಪ್ಪ ಅಂದ್ರೆ ಕಾಲ್ಫಾರ್ಮ್ಗಳು ಆಗ್ತಾ ಇದಾವೆ. ಅದರಲ್ಲಿ ಪ್ರಮುಖವಾಗಿ ಸಾಮಾನ್ಯ ಇರುತ್ತೆ GM 45 ವರ್ಷ ಆಗಿದ್ರೆ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವಕಾಶ ಕೊಡ್ತಾ ಇದಾರೆ ಹೈಯೆಸ್ಟ್. ಇನ್ನ 2A 2B 3B, ಸೊ ಈ ಒಂದು ಹಿಂದುಳಿದ ಅಭ್ಯರ್ಥಿಗಳಿಗೆ OBC-ದವರಿಗೆ 48 ವರ್ಷ ಇದೆ, ತಾವು ಇದನ್ನು ಗಮನಿಸಬೇಕು. ಇನ್ನು ಅದೇ ರೀತಿ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಒಂದಕ್ಕೆ 50 ವರ್ಷ ಏನ್ ಮಾಡಿದಾರಪ್ಪ ಅಂದ್ರ ವಿಶೇಷವಾಗಿ ಅಂಶಗಳನ್ನ ಕೊಡ್ತಾ ಇದ್ದಾರೆ, ತಾವು ಗಮನಿಸಬಹುದು. ಸೊ ವಿಶೇಷ ಚೇತನ ಇದ್ದವರಿಗೆ ಮತ್ತಷ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಸಡಿಲಿಕೆಯನ್ನ ಕೊಡ್ತಾ ಇದ್ದಾರೆ ಪ್ರತಿಯೊಂದರಲ್ಲಿ, ಅದನ್ನು ಸಹಿತ ತಾವು ಗಮನಿಸಬಹುದು. ನೋಡಿ, ಸಾಕಷ್ಟು ವಯಸ್ಸಿನ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ, ಅವಕಾಶಗಳು ಸಿಗ್ತಾ ಇದಾವೆ, ಮಿಸ್ ಮಾಡ್ಕೋಕ್ ಹೋಗ್ಬೇಡಿ ಅಂತ ಹೇಳ್ತಾ. ಸೊ ಬನ್ನಿ ಏನೆಲ್ಲ ವಿಶೇಷತೆ ಇದೆ ನೋಡ್ರ. ಕಡ್ಡಾಯವಾಗಿ ಪ್ರತಿಯೊಬ್ರು ಯಾರೆಲ್ಲ ಅರ್ಜಿ ಹಾಕ್ತಾ ಇರ, ನಿಮ್ಮಲ್ಲಿ ಇವು ಇರ್ಲೇಬೇಕಾಗಿರ್ತಕ್ಕಂಥ ಕಡ್ಡಾಯ ಅರ್ಹತೆಗಳು. ಸೊ ಈಗ ಪ್ರತಿಯೊಂದು ಕನ್ನಡ ಶಿಕ್ಷಕ ಆಗಿರ್ಬೋದು, ಹಿಂದಿ ಸಮಾಜ ಆಗಿರ್ಬೋದು, ಗಣಿತ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಕಂಪ್ಯೂಟರ್ ಶಿಕ್ಷಕರಾಗಿರ್ಬೋದು, ಟೀಚರ್ ಆಗಿರ್ಬೋದು, ಅಥವಾ ನೀವು ಯಾವುದೇ ಒಂದು ಉದ್ಯೋಗ ಅರ್ಜಿನ ಹಾಕ್ಬೇಕಾದ್ರೂ ಸಹಿತ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಈ ಅಂಶಗಳು ನಿಮ್ಮಲ್ಲಿ ಇರಲೇಬೇಕು, ಅರ್ಹತೆ ಪಡೆಯಲೇಬೇಕು. ಏನ್ ಅರ್ಹತೆಗಳು? ನೀವು ಯಾವ ವಿಷಯಕ್ಕೆ ಅರ್ಜಿ ಹಾಕಿದ್ರೆ ಕನ್ನಡ ಭಾಷೆಗೆ ಅಂದ್ರೆ ನಿಮ್ಮನೆ ಡಿಗ್ರಿ ಕನ್ನಡದಲ್ಲಿ ಆಗಿರ್ಬೇಕು, ಇಂಗ್ಲಿಷ್ ನಲ್ಲಿ ಹಾಕೋದ್ರೆ ಇಂಗ್ಲಿಷ್ ನಲ್ಲಿ ಡಿಗ್ರಿ ಆಗಿರ್ಬೇಕು. ನಾನು ಪ್ರತಿಯೊಂದನ್ನು ಹೇಳ್ತೇನೆ. ಅದ್ರ ಜೊತೆಗೆ ಕಂಪಲ್ಸರಿ BEd ಪದವಿಯನ್ನ ಹೊಂದಿರಬೇಕು, ಅದನ್ನ ನಾನು ಚರ್ಚೆ ಮಾಡ್ತೀನಿ ಇವಾಗ. ಇದ್ರ ಜೊತೆಗೆ ಕಂಪಲ್ಸರಿ ಪ್ರತಿಯೊಂದು ನಮ್ಮ ಭಾಷೆಗಳಾಗಿರ್ಬೋದು, ಗಣಿತ ವಿಜ್ಞಾನ ಸಮಾಜ ಅಂದ್ರೆ ಇಲ್ಲಿ ಯಾವ್ದು ಹೇಳ್ರಿ, ಒಂದು PE ಟೀಚರ್, ಇನ್ನೊಂದು ಯಾವ್ದಪ್ಪ ಅಂದ್ರೆ ಕಂಪ್ಯೂಟರ್ ಟೀಚರ್. ಇವೆರಡಕ್ಕೆ ಏನಲ್ಪ ಅಂದ್ರೆ TET ಇಲ್ಲ, ನೆನ್ಪಿಟ್ಕೋರಿ. ಯಾವ ಹೇಳ್ರಿ, ಒಂದು ಕಂಪ್ಯೂಟರ್ ಟೀಚರ್ ಆಗಿರ್ಬೋದು, ಇನ್ನೊಂದು PE ಟೀಚರ್ ಆಗಿರ್ಬೋದು, ಇವುಗಳಿಗೆ ಮಾತ್ರ TET ಏನಿಲ್ಲಪ್ಪ ಅಂದ್ರ ಕಡ್ಡಾಯ ಇಲ್ಲ, ನೆನ್ಪಿಟ್ಕೋರಿ. ಆದ್ರೆ ಯಾರಿಗೆ ಕಡ್ಡಾಯ ಇದೆ ಹೇಳ್ರಿ, ಭಾಷಾ ಶಿಕ್ಷಕರು ಅಂದ್ರೆ ಏನ್ ಹೇಳ್ರಿ, ನಮ್ಮ ನಿಮ್ಗೆ ಗೊತ್ತಿರ್ಬೇಕು ಯಾವ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಹಿಂದಿ, ಈ 3 ಸಬ್ಜೆಕ್ಟ್ಗಳಾಗಿರ್ಬೋದು, ಅಥವಾ ಗಣಿತ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಅಥವಾ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಕಂಪಲ್ಸರಿ ಕರ್ನಾಟಕ ಸರ್ಕಾರದಿಂದ ನಡೀತಕ್ಕಂಥ TET ಪೇಪರ್ 2 ದಲ್ಲಿ ಪಾಸ್ ಆಗಿರ್ಬೇಕು, ಎಲಿಜಿಬಲ್ ಆಗಿರ್ಬೇಕು, ಅಥವಾ CTET ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಕ್ಕಂಥ CTET ಏನೇ ಇರ್ಬೇಕು, ನೀವು ಎಲಿಜಿಬಲ್ ಅನ್ನ ಹೊಂದಿರಬೇಕಾಗ್ತಾ ಇದೆ, ನೆನ್ಪಿಟ್ಕೋರಿ. ಯಾರೆಲ್ಲ TET ಪಾಸ್ ಆಗಿದ್ದಾರೆ ಪೇಪರ್ 2, ಅವರು ಮಾತ್ರ ಏನ್ ಮಾಡ್ಬೇಕು ಹೇಳಿದ್ರೆ ಅರ್ಜಿಯನ್ನ ಹಾಕ್ಲಿಕ್ಕೆ ಅವಕಾಶಗಳನ್ನ ಕೊಟ್ಟಿದ್ದಾರೆ, ನೆನ್ಪಿಟ್ಕೋರಿ. ಎಲ್ಲಿ ಕ್ರೈಸ್ ನೋಟಿಫಿಕೇಶನ್ ಅಲ್ಲಿ. ಸೊ ಇದು ಎಲ್ಲರಿಗೂ ಅನ್ವಯ ಆಗ್ತಾ ಇದೆ, ಹೌದಾ, ಇದೆಲ್ಲರಿಗೂ ನಿಮ್ಗೆ ಗೊತ್ತಿರಬೇಕು. ಬನ್ನಿ ಹಾಗಾದ್ರೆ ಒಂದೊಂದೊಂದು ವಿಷಯಗಳ ಬಗ್ಗೆ ನೋಡ್ಕೋದೋಣ. ಸೊ ಮೊದಲಾಗಿ ಕನ್ನಡ ಭಾಷಾ ಶಿಕ್ಷಕರಿಗೆ ಇರಬೇಕಾಗಿರ್ತಕ್ಕಂಥ ಸೊ ಅರ್ಹತೆಗಳನ್ನ ನೋಡೋದಾದ್ರೆ, ಸೊ ಕಂಪಲ್ಸರಿ ಏನಾಗಿರ್ಬೇಕಪ್ಪ ಅಂದ್ರೆ ಡಿಗ್ರಿಯಲ್ಲಿ ಏನಾಗಿರ್ಬೇಕಪ್ಪ ಅಂದ್ರೆ ಪದವಿಯನ್ನ ತೊಂದಿರ್ಬೇಕು. ಜೊತೆಗೆ ಐಚ್ಛಿಕವಾಗಿ ಏನ್ ಮಾಡಿರ್ಬೇಕಪ್ಪ ಅಂದ್ರೆ ಅವರು ಕನ್ನಡ ಭಾಷೆನ ಕಲ್ತಿರ್ಬೇಕು, ನೆನ್ಪಿಟ್ಬೇಕು. ಡಿಗ್ರಿಯಲ್ಲಿ ಕಂಪಲ್ಸರಿ ಐಚ್ಛಿಕವಾಗಿ ಕನ್ನಡ ಭಾಷೆಯನ್ನ ಕಲ್ತವ್ರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ಕನ್ನಡದಲ್ಲಿನೇ ಏನಾಗಿರ್ಬೇಕು, BEd ಪದವಿ ಅಂದ್ರೆ ಮೆಥಡಾಲಜಿ ಕನ್ನಡ ಇರ್ಲೇಬೇಕು ಅನ್ನೋದು ರೂಲ್ಸ್ ಇದೆ. ಒಂದು ವೇಳೆ ಮತ್ತೊಂದು ಅವಕಾಶ ಕೊಡ್ತಾ ಇದ್ರೆ ಅವರು ಡಿಗ್ರಿಯಲ್ಲಿ ನಿಮಗೆ ಏನಾದ್ರು ಕನ್ನಡ ಆಪ್ಷನಲ್ ಇಲ್ಲ ಆಗಿತ್ತಂದ್ರೆ
ನೀವು ಪಿಜಿಯಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಕನ್ನಡವನ್ನ ಐಚ್ಛಿಕವಾಗಿ ಕಲ್ತಿದ್ರೆ ನಿಮಗೂ ಸಹಿತ ಅವಕಾಶವನ್ನ ಕೊಡ್ತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಸೊ ದಟ್ ಇಸ್ ಎಲ್ಲವಕ್ಕೂ ಹಂಗದ ರೀ, ಎಲ್ಲನೂ ನಾನು ಚರ್ಚೆ ಮಾಡ್ತೇನೆ. ನೆಕ್ಸ್ಟ್ ಆಂಗ್ಲ ಭಾಷಾ ಶಿಕ್ಷಕರು, ಇಂಗ್ಲಿಷ್ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟದ್ದು ನೋಡಿದ್ರೆ, ಸೊ ಡಿಗ್ರಿಯಲ್ಲಿ ಕಂಪಲ್ಸರಿ ಏನಾಗಿರ್ಬೇಕಂದ್ರೆ ಇಂಗ್ಲಿಷ್ ವಿಷಯದಲ್ಲಿ ಏನಾಗಿರ್ಬೇಕು, ಐಚ್ಛಿಕ ವಿಷಯವನ್ನಾಗಿ ಏನ್ ಮಾಡಿರ್ಬೇಕು ಹೇಳ್ರಿ, ಸ್ಟಡಿಯನ್ನ ಮಾಡಿರ್ಬೇಕು. ಜೊತೆಗೆ ಬಿ ಎಡ್ ಸಹಿತ ಇಂಗ್ಲಿಷ್ ನಲ್ಲಿ ಬೋಧನಾ ಮೆಥಡಾಲಜಿ ಬಿ ಎಡ್ ನಲ್ಲಿ ಇರಲೇಬೇಕಾದೈತಿ. ಅದ್ರ ಜೊತೆಗೆ ಇನ್ನೊಂದು ಆಪ್ಷನ್ಸ್ ಕೊಡ್ತಾ ಇದಾರೆ, ಒಂದು ವೇಳೆ ಡಿಗ್ರಿಯಲ್ಲಿ ನಿಮ್ಮ ಆಪ್ಷನ್ ಸಬ್ಜೆಕ್ಟ್ ಯಾವುದು ಐಚ್ಛಿಕ ವಿಷಯ ಇಲ್ಲ ಆಗಿತ್ತಂದ್ರೆ ನೀವು ಪಿಜಿಯಲ್ಲಿ ಇಂಗ್ಲಿಷ್ ತೊಂದಿದ್ರೆ ನಿಮಗೂ ಸಹಿತ ಅವಕಾಶ ಇದೆ, ನೆನ್ಪಿಟ್ಕೋರಿ. ಪಿಜಿಯಲ್ಲಿ ಏನಾದ್ರು ಇಂಗ್ಲಿಷ್ ನಲ್ಲಿ ಪಿಜಿ ಮಾಡಿದ್ರೆ ಖಂಡಿತ ನಿಮಗೆ ಏನ್ ಮಾಡ್ತಾರೆ ಅಂದ್ರೆ ಅವಕಾಶವನ್ನ ಕೊಡ್ತಾ ಇದೆ. ಅದು ಕನ್ನಡದಲ್ಲಿ ಆಗಿರ್ಬೋದು, ಇಂಗ್ಲಿಷ್ ಭಾಷೆಯಲ್ಲಿ ಸಹಿತ ಆಗಿರ್ಬೋದು. ಶಿಕ್ಷಕರಾದವರು ನೀವು ಡಿಗ್ರಿ ಸಬ್ಜೆಕ್ಟ್ ನಲ್ಲಿ ಆಪ್ಷನಲ್ ಐಚ್ಛಿಕವಾಗಿ ಕನ್ನಡ ಇಲ್ಲದೇ ಇದ್ರ, ಇಂಗ್ಲಿಷ್ ಇಲ್ಲದೇ ಇದ್ರೆ, ನೀವು ಪಿಜಿಯಲ್ಲಿ ಏನಾದ್ರು ಸಪರೇಟ್ ಆಗಿ ಕನ್ನಡ ತೊಂದರೆ, ಕನ್ನಡ ಅವಕಾಶ ಇದೆ, ಇಂಗ್ಲಿಷ್ ತೊಂದರಿಗೆ ಇಂಗ್ಲಿಷ್ ಅವಕಾಶವನ್ನ ಕೊಟ್ಟಿದ್ದಾರೆ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೆನ್ಪಿಟ್ಕೋರಿ. ನೆಕ್ಸ್ಟ್ ಹಿಂದಿ ಮತ್ತು ಗಣಿತವನ್ನ ನೋಡಿದ್ರೆ ಹಿಂದಿನೂ ಸಹಿತ ಹಂಗದ ಸ್ನೇಹಿತರೆ, ಐಚ್ಛಿಕ ವಿಷಯವಾಗಿ ಪದವಿ ಮತ್ತು ಬಿ ಎಡ್ ಆಗಿರ್ಬೇಕು. ಬಿ ಎಡ್ ದಲ್ಲಿ ಹಿಂದಿ ಮೆಥಡಾಲಜಿನ ತೆಗೆದುಕೊಂಡಿರ್ಲೇಬೇಕು, ದಟ್ ಇಸ್ ರೂಲ್ಸ್ ಇದೆ. ಇನ್ನ ಪ್ರಮುಖವಾಗಿ ಪದವಿಯಲ್ಲಿ ಹಿಂದಿ ವಿಷಯವಾಗಿರ್ಬೇಕು. ಒಂದ್ ವೇಳೆ ಇಲ್ಲಾಗಿತ್ತಂದ್ರ ಪಿಜಿಯಲ್ಲಿ ಏನಾಗಿರ್ಬೇಕು, ನಿಮ್ಗೆ ಹಿಂದಿ ಇರಲೇಬೇಕು ಅನ್ನೋದು ರೂಲ್ಸ್ ಇದೆ. ಇನ್ನ ಮೆಥಡಾಲಜಿಲಿ ಕಂಪಲ್ಸರಿ ಏನಾಗಿರ್ಬೇಕು ಹೇಳ್ರಿ, ನೀವು ಕಂಪಲ್ಸರಿ ಅಂತ ಅಂದಿರ್ಬೇಕು, ಬಿ ಎಡ್ ದಲ್ಲಿ ಮೆಥಡಾಲಜಿ ಹಿಂದಿ ಇರಲೇಬೇಕು ಅನ್ನೋದು ರೂಲ್ಸ್ ಇದೆ. ನೋಡಿ, ಕನ್ನಡ ಶಿಕ್ಷಕರವ್ರಿಗೆ ಕನ್ನಡ ಮೆಥಡಾಲಜಿ ಇರಬೇಕು, ಇಂಗ್ಲಿಷ್ ಅವರಿಗೆ ಇಂಗ್ಲಿಷ್ ಮೆಥಡಾಲಜಿ ಇರಬೇಕು, ಹಿಂದಿದ್ದವರಿಗೆ ಹಿಂದಿ ಮೆಥಡಾಲಜಿ ಸೇಮ್. ಅದೇ ರೀತಿ ಗಣಿತ ಶಿಕ್ಷಕರಾದವರಿಗೆ ಸಹಿತ ಕಂಪಲ್ಸರಿ ನಿಮ್ಮ ಡಿಗ್ರಿ ಸಬ್ಜೆಕ್ಟ್ ನಲ್ಲಿ ಫಿಸಿಕ್ಸ್ ಜೊತೆಗೆ ಮ್ಯಾಥ್ಸ್ ಕಂಪಲ್ಸರಿ ಕಡ್ಡಾಯ. ಇದ್ರ ಜೊತೆ ಯಾವ್ದಾದ್ರು ಇದ್ರೆ ನಡೀತದೆ. ಉದಾಹರಣೆ ಕೊಡಿದಾರೆ, ರಸಾಯನಶಾಸ್ತ್ರ ಇರಬಹುದು, ಹೌದಾ, ಕಂಪ್ಯೂಟರ್ ಸೈನ್ಸ್ ಇರ್ಬೋದು ನಿಮ್ಮದು, ಹೌದಾ, ಸಿ ಎಸ್ ಇರ್ಬೋದು ಅಥವಾ ಸ್ಟೆಟಿಕ್ ಇರ್ಬೋದು, ಇನ್ ಯಾವ್ದೇ ಒಂದು ಸಬ್ಜೆಕ್ಟ್ ಇರ್ಬೋದು, ಏನ್ ಸಮಸ್ಯೆ ಇಲ್ಲ. ಬಟ್ ನಿಮ್ಮಲ್ಲಿ ಏನಿರ್ಬೇಕು, ಕಂಪಲ್ಸರಿ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಕಂಪಲ್ಸರಿ ಡಿಗ್ರಿಯಲ್ಲಿ ಇರಲೇಬೇಕಾಗುತ್ತೆ. ಸೊ ನೆನ್ಪಿಟ್ಕೋರಿ. ರೈಟ್. ಇದ್ರ ಜೊತೆಗೆ ಮೆಥಡಾಲಜಿ ಫಿಸಿಕ್ಸ್ ಬರ್ತಾ ಇದೆ, ನಿಮ್ಗೆ ಗೊತ್ತಿದೆ, ಗಣಿತ ಮೆಥಡಾಲಜಿ, ಫಿಸಿಕ್ಸ್ ಮೆಥಡಾಲಜಿ ಬರ್ತಾ ಇದೆ. ನಮ್ದು ಫಿಸಿಕಲ್ ಸೈನ್ಸ್ ಅಂತ ಬರ್ತಾ ಇದೆ ಮೆಥಡಾಲಜಿ, ನಡೀತದೆ, ಏನ್ ಸಮಸ್ಯೆ ಇಲ್ಲ ರೀ. ಸೊ ಸೈನ್ಸ್ ನಲ್ಲಿ ಏನಾಗಿದೆ ಯಾಕಂದ್ರೆ ನಮ್ಗೆ ಫಿಸಿಕಲ್ ಸೈನ್ಸ್ ಅಂತ ಏನ್ ಬರ್ತಿದೆ ಹೇಳ್ರಿ, ಒಂದು ಮೆಥಡಾಲಜಿ ಬರ್ತಾ ಇದೆ. ಯಾರಿಗೆ, ಪಿ ಸಿ ಎಂ ದವರಿಗೆ. ಇನ್ನು ಅದೇ ರೀತಿ ಸಿವಿ ಜೋಡ್ದವರಿಗೆ ಬಯೋ ಸೈನ್ಸ್ ಬರ್ತಾ ಇದೆ ಮೆಥಡಾಲಜಿ, ನಿಮ್ಗೆಲ್ಲ ಗೊತ್ತೇ ಇದೆ ಅದು, ಹೌದಾ. ಸೊ ನಾನೇನ್ ಮಾಡ್ತಾ ಇರ್ಬೋದು, ಗಣಿತಕ್ಕೆ ಸಂಬಂಧಪಟ್ಟ ನೋಡಿ, ನಿಮ್ಮ ಡಿಗ್ರಿಯಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಇರಲೇಬೇಕು ಕಂಪಲ್ಸರಿ, 2 ಸಬ್ಜೆಕ್ಟ್. ಇದ್ರ ಜೊತೆಗೆ ನೀವು ಯಾವ್ದಾದ್ರು ಒಂದ್ ಏನ್ ಮಾಡಿರ್ಬೋದು, ತಗೋಬಹುದು, ಏನ್ ಸಮಸ್ಯೆ ಇಲ್ಲ. ಇದ್ರ ಜೊತೆಗೆ ನಿಮ್ಮ ಬಿ ಎಡ್ ದಲ್ಲಿ ಮೆಥಡಾಲಜಿ ಕಂಪಲ್ಸರಿ ಫಿಸಿಕಲ್ ಸೈನ್ಸ್ ಅಂದ್ರೆ ಸೈನ್ಸ್ ವಿಷಯದಲ್ಲಿ ಇರ್ಬೇಕಂತ ಹೇಳ್ತಾರೆ. ಸೊ ನಮ್ಮದು ಬಿ ಎಸ್ ಸಿ ಫಿಸಿಕಲ್ ಸೈನ್ಸ್ ಇರ್ತಾ ಇದೆ, ಏನ್ ಸಮಸ್ಯೆ ಇಲ್ಲ. ಟೋಟಲ್ ವಿಜ್ಞಾನನೇ ಇರ್ತಾ ಇದೆ, ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಇಷ್ಟು ನಮಗಿದ್ದು ಅಂದ್ರೆ ಆರಾಮಾಗಿ ನಾವೇನ್ ಮಾಡ್ಬೋದು, ಗಣಿತ ಶಿಕ್ಷಕರು ಆಗಬಹುದು, ನೆನ್ಪಿಟ್ಕೋರಿ. ರೈಟ್. ಕನ್ಫ್ಯೂಷನ್ ಮಾಡ್ಕೊಕ್ ಹೋಗ್ಬೇಡ್ರಿ. ನಮಗೇನ ಇದನ್ನ ಕೇಳಿಲ್ಲ, ಯಾವ್ದು ಕೆಲವರು ಕನ್ಫ್ಯೂಷನ್. ಸೊ ಪಿ ಜಿ ಆಗಿರ್ಬೇಕಲ್ಲ, ನಾನು ಪಿ ಜಿ ಸಂಬಂಧ ಇಲ್ಲ, ಇಲ್ಲಿ ಡಿಗ್ರಿ ಅದರ ಮುಗೀತು. ಡಿಗ್ರಿ ಬಿ ಎಡ್, ಬಿ ಎಡ್ ದಲ್ಲಿ ಫಿಸಿಕಲ್ ಸೈನ್ಸ್ ಇದೇ ಇರ್ತಾ ಇದೆ. ಸೊ ಇದು ಮತ್ತೊಂದು ವಿಶೇಷ ಏನಂತಂದ್ರೆ, ಕಟ್ ಆಫ್ ಕೊಟ್ಟಿಲ್ಲ, ನಮಗೆ ಬಿ ಎಡ್ 50% ಆಗಬೇಕು, ಡಿಗ್ರಿ 50% ಇರ್ಬೇಕಂತ ಯಾವುದೇ ಮಾಹಿತಿನ ಕೊಟ್ಟಿಲ್ಲ. ಹಾಗಾಗಿ ಒಟ್ಟು ನೀವು ಪಾಸ್ ಆಗಿದ್ರೆ ಮುಗಿದು ಹೋಯ್ತು, ಏನು ಸಮಸ್ಯೆ ಇಲ್ಲ, ನೆನ್ಪಿಟ್ಕೋರಿ. ರೈಟ್. ಓಕೆ. ನೆಕ್ಸ್ಟ್ ಬನ್ನಿ, ಮುಂದಿನ ಅಂಶ ನೋಡಿದ್ರೆ ವಿಜ್ಞಾನ ಶಿಕ್ಷಕರಿಗೆ ವಿಶೇಷವಾಗಿದೆ ಸ್ನೇಹಿತರೆ. ಕಂಪಲ್ಸರಿ ರಸಾಯನಶಾಸ್ತ್ರ ಕಂಪಲ್ಸರಿ, ಕೆಮಿಸ್ಟ್ರಿ ಕಂಪಲ್ಸರಿ ಏನಾಗಿರ್ಬೇಕು ಹೇಳಿ, ನಿಮ್ಮ ಡಿಗ್ರಿಯಲ್ಲಿ ಇರಲೇಬೇಕು. ಅದ್ರ ಜೊತೆಗೆ ಬೇರೆ ಯಾವ್ದಾದ್ರು ಬಾಟ್ನಿ ಇದೆ, ಜುವಾಲಜಿ ಇದೆ, ಮೈಕ್ರೋಬಯಾಲಜಿ ಇದೆ, ನಿಮ್ಗೆ ಯಾವ್ದು ಬೇಕಾದ್ರೂ ತಗೋಬಹುದು, ಅನ್ಸಲ್ಲ. ಬಟ್ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಯು ಯಾವ ಏನ್ ಹೇಳ್ರಿ, ಕೆಮಿಸ್ಟ್ರಿ ಆಪ್ಷನಲ್ ಸಬ್ಜೆಕ್ಟ್ ಇನ್ ಡಿಗ್ರಿಯಲ್ಲಿ ಮಸ್ಟ್ ಅಂಡ್ ಶುಡ್ ಏನಾಗಿರ್ಬೇಕು ಹೇಳಿದ್ರೆ ಕೆಮಿಸ್ಟ್ರಿ ಇರಲೇಬೇಕು, ನೆನ್ಪಿಟ್ಕೋರಿ, ಹೌದಾ. ನಿಮ್ಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ವಿಜ್ಞಾನದಲ್ಲಿ ನಿಮ್ ಜೀವಶಾಸ್ತ್ರ ಬಯೋ ಸೈನ್ಸ್ ಬರ್ತಾ ಇದೆ, ಏನ್ ಸಮಸ್ಯೆ ಇಲ್ಲ. ಅದ್ರ ಜೊತೆ ಬಿ ಎಡ್ ದಲ್ಲಿ ಏನಾಗಿದೆ, ಬಯೋ ಸೈನ್ಸ್ ಏನಿರ್ತದ ಮೆಥಡಾಲಜಿ ಇರ್ತಾ ಇದೆ, ಏನು ಸಮಸ್ಯೆ ಇಲ್ಲ. ಇದನ್ನ ಬಿಟ್ಟು ಕನ್ಫ್ಯೂಷನ್ ಮಾಡ್ಕೊಕ್ ಹೋಗ್ಬೇಡ್ರಿ, ಯಾರು ಸೈನ್ಸ್ ಟೀಚರ್ ಅದಾರ. ರೈಟ್. ಸೊ ದಟ್ ಇಸ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ತಾವು ಇದನ್ನ ಗಮನಿಸಬೇಕಾದೈತಿ. ಡಿಗ್ರಿ ಇರಬೇಕು, ಅದ್ರಲ್ಲಿ ಕೆಮಿಸ್ಟ್ರಿ ಒಂದು ಸಬ್ಜೆಕ್ಟ್ ಇರಲೇಬೇಕು, ಅದ್ರ ಜೊತೆ ಬೇರೆ ಯಾವ್ದು ಬೇಕಾದ್ ಮಾಡ್ಬೋದು, ಏನ್ ಸಮಸ್ಯೆ ಇಲ್ಲ. ಜೊತೆಗೆ ಬಿ ಎಡ್ ಆಗಿರ್ಬೇಕು. ಬಿ ಎಡ್ ದಲ್ಲಿ ಕಾಮನ್ ಆಗಿ ನಮಗೆ ಮೆಥಡಾಲಜಿ ಸೈನ್ಸ್ ಇದ್ದೇ ಇರ್ತಾರೆ. ದಟ್ ಇಸ್ ಏನಪ್ಪಾ ಅಂದ್ರ ಬಯೋ ಸೈನ್ಸ್. ಇನ್ನ ಕಂಪ್ಯೂಟರ್ ಶಿಕ್ಷಕರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಸ್ನೇಹಿತರೆ, ತಾವು ಗಮನಿಸಬಹುದು. ನೋಡ್ರಿ, ಗಣಕ ವಿಜ್ಞಾನ ಕಲ್ತಿರ್ಬೇಕು, ಅಥವಾ ಮಾಹಿತಿ ವಿಜ್ಞಾನದಲ್ಲಿ ಇಂಜಿನಿಯರಿಂಗ್ ಆಗಿರ್ಬೇಕು. ಬಿ ಎನ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಮುಗಿಸಿರ್ಬೇಕಂತಾರೆ. ಬಿ ಎನ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಮುಗಿಸಿದ್ರೆ, ಅಥವಾ ಬಿ ಟೆಕ್ ದಾಗ ಏನಾದ್ರು ಕಂಪ್ಯೂಟರ್ ಸೈನ್ಸ್ ಕಲ್ತಿದ್ರೆ ನೀವು ಅರ್ಜಿ ಹಾಕಬಹುದು, ನೆನಪಿರ್ಲಿ ನಿಮ್ಗೆ. ಜೊತೆಗೆ ಬ್ಯಾಚುಲರ್ ಆಫ್ ಬಿ ಸಿ ಎ ಆದ್ರೂ ಸಹಿತ ಅವಕಾಶ ಕೊಡ್ತಾರೆ. ಬಿ ಸಿ ಎ ಆದ್ರೂ ಸಹಿತ ನಿಮ್ ಕಂಪ್ಯೂಟರ್ ನಾಲೆಜ್ ಇರ್ತಾ ಇದೆ, ನಿಮ್ಗೂ ಸಹಿತ ಅವಕಾಶಗಳಿದಾವೆ.
ಬಿಟೆಕ್ ಆದ್ರೂ ಸಹಿತ ಅವಕಾಶ ಇದೆ, BE ಆದ್ರೂ, ಬಟ್ ನಿಮ್ ಸಬ್ಜೆಕ್ಟ್ ಅಲ್ಲಿ ಕಂಪ್ಯೂಟರ್ ಇರಲೇಬೇಕು ಅನ್ನೋ ರೂಲ್ಸ್ ಇದೆ. ಅಥವಾ ಗಣಕ ವಿಜ್ಞಾನ BSc, ನೋಡಿ BSc ಗಣಕ ವಿಜ್ಞಾನ, ಕಂಪ್ಯೂಟರ್ ಸೈನ್ಸ್ ಡಿಗ್ರಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನ ಮುಗಿಸಿದ್ರೆ ನಿಮಗೂ ಅವಕಾಶ ಇದೆ. ವಿಶೇಷವಾಗಿ PMCS ದವ್ರಿಗೆ ಅವಕಾಶ ಇದೆ ನೋಡ್ರಿ. PMCS ದವರಿಗೆ ಅಲ್ಲಿ ಏನಾದ್ರು ಕಂಪ್ಯೂಟರ್ ಸೈನ್ಸ್ ಇದ್ದೇ ಇರ್ತಾ ಇದೆ, ಹೌದಾ? ಸೊ ನೀವು ಅಲ್ಲಿ ಏನ್ ಮಾಡ್ಬೋದು, ಅಪ್ಲೈ ಮಾಡಬಹುದು. ಬಿಕಾಸ್ BSc ಕೊಟ್ಟಿದ್ದಾರೆ ಅಂದ್ಮೇಲೆ ಕಂಪ್ಯೂಟರ್ ಸೈನ್ಸ್ ನಿಮ್ಗೆ ಆಗಿರ್ತಾ ಇದೆ. ಅಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅನ್ನೋದು ಒಂದು ಸಪರೇಟ್ ಸಬ್ಜೆಕ್ಟ್ ಇರ್ತಾ ಇದೆ ಎಲ್ಲಿ ಡಿಗ್ರಿಯಲ್ಲಿ. ಹಾಗಾಗಿ ತಾವೇನ್ ಮಾಡ್ಬೇಕು ಅಂದ್ರೆ ಗಣಕ ವಿಜ್ಞಾನಕ್ಕೆ ಶಿಕ್ಷಕರಾಗಿ ನೀವು ಅರ್ಹರಿದ್ದೀರಿ, ನೀವು ಹಾಕ್ಬೋದು, ಏನ್ ಸಮಸ್ಯೆ ಇಲ್ಲ. ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ, ಆರಾಮಾಗಿ ನೀವು ಏನ್ ಮಾಡ್ಬೋದು ಹಾಕ್ಬೋದು. ಯಾಕಂದ್ರೆ ನಿಮ್ CS ಸಬ್ಜೆಕ್ಟ್ ಇರ್ತದ್ರಿ, ಏನ್ ಸಮಸ್ಯೆನೇ ಇಲ್ಲ, ನೀವು ಅಪ್ಲೈ ಮಾಡ್ಬೋದು, ರೈಟ್? ಸೊ ಇಷ್ಟು ಗಣಿತ ಮತ್ತು ಗಣಕ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಇರ್ಬೇಕಂತ ಅರ್ಹತೆಗಳು. ಇನ್ನೊಂದು ಬರ್ತಾ ಇದೆ ಕಡ್ಡಾಯ ಶೈಕ್ಷಣಿಕ ಅರ್ಹತೆ ಅಂತ ಬರ್ತಾ ಇದೆ. ಸೊ ದೈಹಿಕ ಶಿಕ್ಷಕರ ಹುದ್ದೆಗೆ TET CET ಕಡ್ಡಾಯ ಇಲ್ಲ, ಈಗಾಗಲೇ ನಾನು ಇದ್ರ ಬಗ್ಗೆ ಹೇಳಿದ್ದೇನೆ. ಜೊತೆಗೆ ಇದಕ್ಕೂ ಕಡ್ಡಾಯ ಇಲ್ಲ, ಯಾವ್ದಕ್ಕೂ ಆ ಗಣಕಯಂತ್ರ. ಯಾಕಂದ್ರೆ B.Ed ಆಪ್ಷನ್ಸ್ ಇಲ್ಲ ರೀ. B.Ed ಇಲ್ಲ ಅಂದ್ಮೇಲೆ ಅವ್ರಿಗೆ ಏನಿಲ್ಲ ಹೇಳ್ರಿ, ಅವಕಾಶ ಇಲ್ಲ, ತಾವು ಗಮನಿಸಬೇಕಾಗಿತ್ತು, ರೈಟ್? ಇನ್ ನೆಕ್ಸ್ಟ್ ದೈಹಿಕ ಶಿಕ್ಷಕರ ಬಗ್ಗೆ ನಾವು ನೋಡೋದಾದ್ರೆ, PE ಟೀಚರ್ಗಳ ಬಗ್ಗೆ ನೋಡೋದಾದ್ರೆ, ಸೊ ಮಾನ್ಯತೆ ಪಡೆದಿರ್ತಕ್ಕಂಥ ವಿಶ್ವವಿದ್ಯಾಲಯದಿಂದ ಯಾವುದೇ ಒಂದು ಡಿಗ್ರಿಯನ್ನು ತಗೋಬೇಕು, ಬಟ್ ಕಡ್ಡಾಯವಾಗಿ BPEd ಮುಗಿಸಿರ್ಬೇಕು ಅಂತ ಹೇಳ್ತಾರೆ. ಡಿಗ್ರಿ ಯಾವ್ದಾದ್ರು ತಗೋ ನಡೀತಿ, ಆರ್ಟ್ಸ್ ಇರ್ಲಿ, ಕಾಮರ್ಸ್ ಇರ್ಲಿ, ಸೈನ್ಸ್ ಇರ್ಲಿ, ಏನ್ ಸಮಸ್ಯೆ ಇಲ್ಲ, ಬಟ್ BPEd ಆಗಿರ್ಲೇಬೇಕು ಅನ್ನೋದು ಏನಿದೆ ಹೇಳ್ರಿ ರೂಲ್ಸ್ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಅದು ನೀವು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಏನಾಗಿರ್ಬೇಕು, ಪಡೆದಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಇನ್ನು ದೈಹಿಕ ಶಿಕ್ಷಕ ಹುದ್ದೆಗೆ TET CET ಕಡ್ಡಾಯ ಇಲ್ಲ, ಪಾಸ್ ಆಗಿರ್ಬೇಕಂತ ರೂಲ್ಸ್ ಇಲ್ಲ. ನೀವು ಡಿಗ್ರಿ ವಿತ್ BPEd ಆಗಿರ್ತಾರೆ, ನೀವೇನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ದಟ್ ಈಸ್ ಇಂಟ್ರೆಸ್ಟಿಂಗ್ ಇದೆ ದೈಹಿಕ ಶಿಕ್ಷಕರಿಗೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಬರ್ಲಿಲ್ಲ, ಯಾವ್ದಪ್ಪ ಅಂದ್ರ ಸೋಷಿಯಲ್ ಸೈನ್ಸ್ ಒಂದು ಬರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಸೋಷಿಯಲ್ ಸೈನ್ಸ್ ಟೀಚರ್, ಸೊ ಸೋಷಿಯಲ್ ಸೈನ್ಸ್ ಟೀಚರ್ ಅವರಿಗೆ ಸೊ ಕಂಪಲ್ಸರಿ ವೆರಿ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ. ಇಲ್ಲಿ ಬಂದಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ, ರೈಟ್? ಸೋಷಿಯಲ್ ಸೈನ್ಸ್ ಅವರಿಗೆ ಏನ್ ಮಾಡಿದಾರಪ್ಪ ಅಂದ್ರ ಒಂದು ಅವಕಾಶ ಇದೆ ಸ್ನೇಹಿತರೆ. ಕೆಳಕಂಡ ಯಾವ್ದಾದ್ರು 2 ವಿಷಯಗಳಲ್ಲಿ ಐಚ್ಛಿಕವಾಗಿ ಆರ್ಟ್ಸ್ ಅನ್ನ ಮುಗಿಸಿರ್ಬೇಕು. ಯಾವ್ದಾದ್ರು 2, ಒಂದು ಹಿಸ್ಟ್ರಿ ಇರಬೇಕು, ಇಲ್ಲ ಅಂದ್ರ ಹಿಸ್ಟ್ರಿ ಜೊತೆ ಯಾವ್ದಪ್ಪ ಅಂದ್ರ ಸೊ ಪ್ರಮುಖವಾಗಿ ನೋಡಿ ಎಕನಾಮಿಕ್ಸ್ ಇರಬೇಕು, ಇಲ್ಲ ಅಂದ್ರ ಪೊಲಿಟಿಕಲ್ ಸೈನ್ಸ್ ಇರಬೇಕು, ಇಲ್ಲ ಸೋಸಿಯಾಲಜಿ ಇರಬೇಕು, ಇಲ್ಲಾಂದ್ರೆ ಜಾಗ್ರಫಿ ಇರಬೇಕು, ರೈಟ್? ಇವುಗಳಲ್ಲಿ ಯಾವ್ದಾದ್ರು 2 ಏನಾಗಿರ್ಬೇಕಂದ್ರೆ ಐಚ್ಛಿಕ ವಿಷಯನ ಹೊಂದಿರಬೇಕು. ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ನೆಕ್ಸ್ಟ್ ಎಸ್ ಜಾಗ್ರಫಿ ಬರ್ತಾ ಇದೆ, ಸೋಷಿಯಾಲಜಿ ಬರ್ತಾ ಇದೆ, ರೈಟ್? ಇದ್ರ ಜೊತೆಗೆ ಏನಾಗಿರ್ಬೇಕು ಹೇಳ್ರಿ, BEd ಕಂಪ್ಲೀಟ್ ಆಗಿರ್ಬೇಕು. ನೋಡಿ ಡಿಗ್ರಿಯಲ್ಲಿ ಯಾವ್ದಾದ್ರು 2 ಆಪ್ಷನಲ್ ಇರಬೇಕು, ಜೊತೆಗೆ BEd ಏನಾಗಿರ್ಬೇಕು ಹೇಳ್ರಿ, ಕಂಪ್ಲೀಟ್ ಆಗಿರ್ಬೇಕು. ವಿಶೇಷ ಇನ್ನೊಂದಿದೆ ಇವರಿಗೆ ಗಮನಿಸ್ಬೇಕು ಸ್ನೇಹಿತರೆ, ಏನು ವಿಶೇಷಪ್ಪ ಅಂದ್ರೆ ಕಂಪಲ್ಸರಿ ಡಿಗ್ರಿಯನ್ನ ಇಂಗ್ಲಿಷ್ ಮೀಡಿಯಂನಲ್ಲಿ ಮಾಡಿರ್ಬೇಕು. ಇವ್ರಿಗೆ ಒಂದು ಎಕ್ಸ್ಟ್ರಾ ಅರ್ಹತೆ ಇದೆ. ಡಿಗ್ರಿ ಏನಾಗಿರ್ಬೇಕಂದ್ರೆ ಇಂಗ್ಲಿಷ್ ಮೀಡಿಯಂದಿಂದ ಕಂಪ್ಲೀಟ್ ಆಗಿರ್ಬೇಕು. ಡಿಗ್ರಿಯನ್ನ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲ್ತಿರ್ಬೇಕು. ಅದನ್ನ ನೀವು ಆ ಡಿಗ್ರಿ ಯಾವ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡಿರ್ತೀರಲ್ರಿ, ಅಲ್ಲಿಂದ ಒಂದು ಸರ್ಟಿಫಿಕೇಟ್ ಅನ್ನ ತಗೋಬೇಕಾಗಿತ್ತು. ನಾವು ಇಂಗ್ಲಿಷ್ ಮೀಡಿಯಂನಲ್ಲಿ ಮುಗಿಸಿದ್ದೇವೆ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ, ಯಾರು? ಸೊ ದಟ್ ಇಸ್ ಕಾಲೇಜ್, ಯೂನಿವರ್ಸಿಟಿಯಿಂದ ಸಿಗ್ತಾ ಇದೆ, ಅದನ್ನ ತಾವು ಪಡ್ಕೋಬೇಕು. ಜೊತೆಗೆ ಇದ್ರಲ್ಲಿ ಯಾವ್ದಾದ್ರು 2 ಡಿಗ್ರಿ ಸಬ್ಜೆಕ್ಟ್ ಇರಬೇಕು, ಜೊತೆಗೆ BEd ಅನ್ನ ಕಂಪ್ಲೀಟ್ ಮಾಡಿರ್ಬೇಕು. ಒಂದು ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ಇಂಗ್ಲಿಷ್ ನಲ್ಲಿ BEd ಕಂಪ್ಲೀಟ್ ಮಾಡಬೇಕು ಅನ್ನೋದು, ಸಾರಿ ಡಿಗ್ರಿ ಕಂಪ್ಲೀಟ್ ಮಾಡಬೇಕು, BEd ಅಲ್ಲ, ಡಿಗ್ರಿಯನ್ನ ಇಂಗ್ಲಿಷ್ ನಲ್ಲಿ ಕಂಪ್ಲೀಟ್ ಮಾಡಿರ್ಬೇಕು ಅನ್ನೋದು ಒಂದು ರೂಲ್ಸ್ ಇದೆ. ಸೊ ಅದನ್ನ ತಾವು ಗಮನಿಸಬೇಕಾಗುತ್ತೆ, ರೈಟ್? ಓಕೆ, ಬನ್ನಿ ಪರೀಕ್ಷಾ ವಿಧಾನ ಯಾವ ರೀತಿ ಇದೆ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದು ಎಲ್ಲರೂ ಗಮನ ಕೊಡ್ಲೇಬೇಕು. ಯಾಕಂದ್ರೆ ಕಾಲ್ಫಾರ್ಮ್ ಆಗಿದೆ ಅಂದ ಕೂಡಲೇ ಪರೀಕ್ಷೆ ಹೆಂಗ್ ನಡೆಸ್ತಾರ ಅನ್ನೋದು ನಮ್ಗೆ ಕ್ಲಾರಿಟಿ ಇರಬೇಕು. ಪ್ರಶ್ನೆಗಳು ಹೆಂಗ್ ಬರ್ತಾ ಇದಾವೆ, ಪ್ರಶ್ನೆ ಪತ್ರಿಕೆ ಹೆಂಗ್ ಇರ್ತದ, ವ್ಯಾಲ್ಯೂಯೇಷನ್ ಹೆಂಗ್ ಆಗ್ತದ, ನೇಮಕ ಹೆಂಗ್ ಆಗ್ತಿರ್ತದ, ಇವೆಲ್ಲದ್ರ ಬಗ್ಗೆ ನಮ್ಗ ಕ್ಲಾರಿಟಿ ಇರ್ತಂದ್ರೆ ನಾವು ಆರಾಮಾಗಿ ಏನ್ ಮಾಡ್ಬೋದು, ಸಕ್ಸಸ್ ಅನ್ನ ಪಡಿಬಹುದು. ಗಮನಿಸಬೇಕು. ಪರೀಕ್ಷಾ ವಿಧಾನ ವಿಶೇಷವಾಗಿ ಆಫ್ಲೈನ್ ನಲ್ಲಿ ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಇಟ್ ಮೀನ್ಸ್ OMR ಸೀಟ್ ಕೊಡ್ತಾ ಇದಾರೆ. OMR ನಲ್ಲಿ ನಾವೇನ್ ಮಾಡ್ಬೋದು, ಮಾರ್ಕಿಂಗ್ ಮಾಡೋದ್ರ ಮೂಲಕ ಎಕ್ಸಾಮ್ ಅನ್ನ ಬರಿಬಹುದು. OMR ಎಲ್ಲವೂ MCQ ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಎಲ್ಲವೂ ಏನಿದೆ MCQ ಬಹು ಆಯ್ಕೆ ಪ್ರಶ್ನೆಗಳು ಇರ್ತಾ ಇದಾವೆ. 5 ಆಪ್ಷನ್ಸ್ ಗಳು ನಿಮ್ಗೆ ಕೊಡ್ತಾ ಇದಾರೆ, ನೆನ್ಪಿಟ್ಕೊಳ್ಳಿ. ವೆರಿ ಇಂಟ್ರೆಸ್ಟಿಂಗ್. ಒಂದು ತಪ್ಪು ಉತ್ತರ ಬರೆದ್ರೆ ಅಂದ್ರೆ 0.25 ಮಾರ್ಕ್ಸ್ ಏನಾಗ್ತದೆ, ಕಟ್ ಆಗ್ತಾ ಇದೆ ನೋಡಿ. 0.25 ಒಂದು ತಪ್ಪು ಬರೆದ್ರೆ ಅಂದ್ರೆ 2 ತಪ್ಪು ಬರೆದ್ರೆ ಅರ್ಧ ಮಾರ್ಕ ಹೋಗ್ತಾ ಇದೆ. 4 ತಪ್ಪು ಹೋದ್ರೆ 1 ಅಂಕ ಹೋಗ್ತಾ ಇದೆ. ತಾವು ಇದನ್ನು ಗಮನಿಸಬೇಕು. ನೆಗೆಟಿವ್ ಮಾರ್ಕಿಂಗ್ ಅನ್ನ ಕೊಟ್ಟಿದ್ದಾರೆ, ನೆನ್ಪಿಟ್ಟುಕೋರಿ, ಹೌದಾ? ಸೊ ಹಾಗಾಗಿ 4 ಪ್ರಶ್ನೆಯ ತಪ್ಪು ಉತ್ತರಗಳಿಗೆ ಏನಾಗುತ್ತೆ, 1 ಅಂಕವನ್ನ ಕಳೆದುಕೊಳ್ತಾ ಇದ್ದಾರೆ, ನೆನ್ಪಿಟ್ಟುಕೋರಿ. ಎಷ್ಟು ಅಂಕ?
ಒಂದು ಅಂಕವನ್ನ ಕಳೆದುಕೊಳ್ತಾ ಇದ್ದಾರೆ. ಸೊ ಐದನೇ ನೋಡಿ, ಯಾಕಂದ್ರೆ ಆಪ್ಷನ್ಸ್ ನಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರ, ಸೊ ಈ ರೀತಿ 1 2 3 4 5 ಆಪ್ಷನ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಹೊಸ ರೂಲ್ಸ್ ಬಂದಿದೆ ಇಲ್ಲಿ. ಈ ಎಕ್ಸಾಮ್ ಗಳು ಏನಿದಾವಲ್ಲ, ಇವ್ರು ಹೊಸ ರೂಲ್ಸ್ ಅನ್ನು ಬಿಟ್ಟಿದ್ದಾರೆ. ಸೊ 4 ಉತ್ತರಗಳಿರ್ತದೆ. ಒಂದು ಯಾವುದೇ ಉತ್ತರ ಇಲ್ಲ ಅಂತಂದ್ರೆ ಅದು ಐದನೇದಕ್ಕೆ ನಾವು ಟಿಕ್ ಮಾಡ್ಲೇಬೇಕು. ನೋಡಿದ್ರೆ ಐದನೇ ಉತ್ತರಿಸದೇ ಇರೋ ಪ್ರಶ್ನೆಗೆ ಶೇಡ್ ಮಾಡದೆ ಇದ್ರೂ ಸಹಿತ ಕಟ್ ಆಗ್ತಾ ಇದೆ. ನಿಮ್ಗೆ ಯಾವ್ದೋ ಒಂದು ಪ್ರಶ್ನೆ ಬಂದಿಲ್ಲ, ಉತ್ತರ ಗೊತ್ತಿಲ್ಲ ತಿಳ್ಕೊರಿ, ಒಂದು ನೀವು ಹಂಗೆ ಖಾಲಿ ಬಿಟ್ಟು ಬಂದ್ರಂದ್ರ ಇದನ್ನ ಅವ್ರು ಏನ್ ತಿಳ್ಕೊತಾರೆ, ರಾಂಗ್ ಇದೆ ಅಂತಂದ ಇದರಲ್ಲಿ ಸಹಿತ 0.25 ಅಂಕಗಳನ್ನ ಕಳೀತಾ ಇದ್ದಾರೆ. ಗಮನಿಸ್ಬೇಕಾದ ಇದನ್ನ, ರೈಟ್. ಅಂದ್ರೆ 0.25 ಅಂದ್ರೆ ಐದನೇದಕ್ಕೆ ನೀವ್ ಏನಾದ್ರು ಮಾರ್ಕ್ ಮಾಡ್ಲಿಲ್ಲ, ನಮ್ಗೆ ಉತ್ತರ ಗೊತ್ತಿಲ್ಲ ಆಗಿತ್ತಂದ್ರೆ ನೀವ್ ಏನ್ ಮಾಡೋದು, ಉತ್ತರ ಗೊತ್ತಿಲ್ಲ ಅದಕ್ಕೆ ಲಾಸ್ಟ್ನೇ ಆಪ್ಷನ್ಸ್ ಹಾಕ್ಲೇಬೇಕು. ಹಾಕದೇ ಇದ್ರ 0.25 ಅಲ್ಲೂ ಕಳೀತಾ ಇದ್ದಾರೆ. ತಪ್ಪು ಉತ್ತರಕ್ಕೂ ಸಹಿತ 0.25 ಕಳೀತಾ ಇದ್ದಾರೆ. ತಾವ್ ಇದನ್ನ ಗಮನಿಸಬೇಕು. ಯಾಕಂದ್ರೆ ಇಲ್ಲೇ ಅಂಕಗಳಿದಾವೆ, ಗಮನಿಸಲೇಬೇಕಾಗಿ ತಾವ ನೆನಪಿರ್ಲಿ ನಿಮಗೆ. ಕ್ಲಿಯರ್ ಆಯ್ತಲ್ರಿ? 0.25 ತಪ್ಪು ಉತ್ತರಕ್ಕೂ ಇದೆ, ಜೊತೆಗೆ ಯಾವುದೇ ಉತ್ತರವನ್ನ ಮಾರ್ಕಿಂಗ್ ಮಾಡದೇ ಇದ್ರೂ ಸಹಿತ ಕಟ್ ಆಗ್ತಾ ಇದಾವೆ. ತಾವು ಇದನ್ನ ಗಮನಿಸಬೇಕಾದಿದೆ, ರೈಟ್. ಓಕೆ. ಸೊ ಪರೀಕ್ಷಾ ಸ್ವರೂಪ ನೋಡಿದ್ರೆ ಒಟ್ಟು 150 ಅಂಕಗಳು ಇರ್ತಾ ಇದೆ ಸ್ನೇಹಿತರೆ. ಕಡ್ಡಾಯ ಕನ್ನಡ ಪರೀಕ್ಷೆ ಇದು ಎಲ್ಲರಿಗೂ ಇಲ್ಲ ರೀ, ನೆನ್ಪಿಟ್ಬಿಡಿ, ಇದೆಲ್ಲರಿಗೂ ಬರೋದಿಲ್ಲ ರೀ. 150ರಾಗ 50 ಅಂಕಗಳು ಕಂಪಲ್ಸರಿ ನಮ್ಗೆ ಏನಾಗಬೇಕು, ಬರ್ಲೇಬೇಕು. ಇದೆಲ್ಲರಿಗೂ ಅಲ್ಲ. ಇವು ಸಹಿತ ಬಹು ಆಯ್ಕೆ ಪ್ರಶ್ನೆಗಳು ಇರ್ತಾ ಇದಾವೆ. ಹಾಗಾದ್ರೆ ಯಾರಿಗಪ್ಪ ಅಂದ್ರ SLC ಅಥವಾ ಅದಕ್ಕೆ ಸಮಾನ ಪರೀಕ್ಷೆಯಲ್ಲಿ ಕನ್ನಡವನ್ನ ಪ್ರಥಮ ದ್ವಿತೀಯ ಭಾಷೆಯಾಗಿ ಓದಿರೋರಿಗೆ ಈ ಪರೀಕ್ಷೆ ಬರೆಯುವಂತಿಲ್ಲ, ವಿನಾಯಿತಿ ಇದೆ. ಇದರ ಅರ್ಥ ಏನ್ ಹೇಳ್ರಿ, ನೀವು ಏನಾದ್ರೂ 10ನೇ ತರಗತಿಯಲ್ಲಿ ಕನ್ನಡ ಭಾಷೆನ ಕಲ್ತಿದ್ದೆ ಆದ್ರೆ ಖಂಡಿತವಾಗಿಯೂ ನಿಮಗೆ ಪರೀಕ್ಷೆ ಬರುವುದಿಲ್ಲ, ನೀವು ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ಯಾರು ಬರ್ದಿಲ್ಲ ಅವ್ರಿಗೆ ಮಾತ್ರ ಏನಪ್ಪಾ ಅಂದ್ರ ಇದಿರ್ತಾ ಇದೆ, ಪರೀಕ್ಷೆ ಇರ್ತದೆ. ಯಾರು ಕನ್ನಡ ಮೀಡಿಯಂ ಕಲ್ತಿಲ್ಲ ಅವ್ರಿಗೆ ಮಾತ್ರ ಏನಿದೆ, ಕನ್ನಡ ಕಡ್ಡಾಯ ಪರೀಕ್ಷೆ ಇದೆ. ಇದರಲ್ಲಿ ಪಡೆದ ಅಂಕಗಳನ್ನ ಯಾವುದೇ ರೀತಿ ಜ್ಯೇಷ್ಠತೆಗೆ ಪರಿಗಣಿಸುವುದಿಲ್ಲ. ಇತರ ಹೆಚ್ಚು ಅಂಕಗಳು ಬಂದ್ರೆ ಅದನ್ನ ನಿಮ್ಗ ಮುಂದಿನ ನೇಮಕಾತಿಗೆ ಪ್ರಜರಿಗೆ ಅದನ್ನ ಕೌಂಟ್ ಮಾಡಂಗಿಲ್ಲ. ಬಟ್ ನೀವು ಎಲಿಜಿಬಲ್ ಆಗ್ಬೇಕಾದ್ರೆ ಇದ್ರಾಗ 50 ಅಂಕಗಳು ಪಡಿಬೇಕು. ಸೊ ಹೇಳ್ತಾರೆ SLC ಅಥವಾ ಸಮಾನ ಪರೀಕ್ಷೆನ ಕನ್ನಡ ಪ್ರಥಮ ದ್ವಿತೀಯ ಭಾಷೆನಾಗೆ ಓದಿರೋರಿಗೆ ಈ ಪರೀಕ್ಷೆ ಇರುವುದಿಲ್ಲ. ತಾವು ಇದನ್ನ ಗಮನಿಸಬೇಕಾಗ್ತದೆ, ರೈಟ್. ಓಕೆ, ಎಸ್, ಬನ್ನಿ ನೆಕ್ಸ್ಟ್. ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ ಇದೆ? ಪೇಪರ್ 1 ಮತ್ತು ಪೇಪರ್ 2 ಇರ್ತಾ ಇದಾವೆ ನೋಡ್ರಿ ಎಲ್ಲರಿಗಿನು. ಯಾರಿಗೂ ಕನ್ನಡ ಶಿಕ್ಷಕರು, ಇಂಗ್ಲಿಷ್ ಶಿಕ್ಷಕರು, ಹಿಂದಿ ಶಿಕ್ಷಕರು, ಹೌದಾ. ಸೊ ನಮ್ಮ ಮ್ಯಾಥ್ಸ್ ಶಿಕ್ಷಕರಾಗಿರ್ಬೋದು, ಅಥವಾ ಸೈನ್ಸ್ ಶಿಕ್ಷಕರಾಗಿರ್ಬೋದು, ಅಥವಾ ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಿರ್ಬೋದು, ಕಂಪ್ಯೂಟರ್ ಎಜುಕೇಶನ್ ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಿರ್ಬೋದು, ಅಥವಾ ಟೀಚರ್ ಆಗಿರ್ಬೋದು, ಎಲ್ಲರಿಗೂ ಸಹಿತ 1ನೇ ಪೇಪರ್ ಕಂಪಲ್ಸರಿ ಇರ್ತಾ ಇದೆ. 1ನೇ ಪೇಪರ್ ಎಲ್ಲರಿಗೂ ಕಂಪಲ್ಸರಿ ಇದೆ. GK ಪೇಪರ್ ಅಂತ ಕರಿತಾ ಇದಾವೆ, ಎಲ್ಲರಿಗೂ ಕಂಪಲ್ಸರಿ ಇರ್ತಾ ಇದೆ. ಸೊ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್, ಜನರಲ್ ನಾಲೆಜ್ ಇದೆ, ಭೂಗೋಳ, ಇತಿಹಾಸ, ಸಂವಿಧಾನ, ಮಾನಸಿಕ ಸಾಮರ್ಥ್ಯ ಇತ್ಯಾದಿ ಎಲ್ಲ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಒಟ್ಟು 100 ಅಂಕದ ಪ್ರಶ್ನೆ ಇರ್ತೈತಿ. 2 ಗಂಟೆ ಇರ್ತಾ ಇದಾವೆ. ಒಂದು ತಪ್ಪು ಉತ್ತರ ಬರೆದ್ರೆ 0.25 ಹೋಗ್ತೈತಿ. ಕರೆಕ್ಟ್ ಬರೆದ್ರೆ 1 ಅಂಕ ಬರ್ತಾ ಇದೆ. 4 ತಪ್ಪು ಬರೆದ್ರೆ 1 ಅಂಕಗಳು ಹೋಗ್ತಾ ಇದಾವೆ. ಯಾವುದೇ ಉತ್ತರ ಕೊಡದೆ ಇದ್ರೂ ಸಹಿತ 0.25 ಅಂಕ ಕಟ್ ಆಗ್ತಾ ಇದೆ. ಒಟ್ಟು 2 ಗಂಟೆ ಇದೆ. 120 ನಿಮಿಷಗಳು ನಿಮ್ಮ ಹತ್ರ ಇರ್ತಾ ಇದಾವೆ. 100 ಅಂಕಗಳು ಪ್ರಶ್ನೆ ಪತ್ರಿಕೆನ ಹೊಂದಿರ್ತಾ ಇದೆ. 100 ಬಹು ಆಯ್ಕೆ ಪ್ರಶ್ನೆಗಳು ಇರ್ತಾ ಇದೆ. GK ಪೇಪರ್ ಇದು ಎಲ್ಲರಿಗೂ ಕಂಪಲ್ಸರಿ ಇರ್ತಾ ಇದೆ. ಇನ್ನ ಆಪ್ಷನಲ್ ಸಬ್ಜೆಕ್ಟ್ ಅನ್ನ ನೋಡೋದ್ರ ಪತ್ರಿಕೆ 2 ನಿರ್ದಿಷ್ಟ ವಿಷಯವನ್ನು ಕರೀತಾ ಇದೆ. ಕನ್ನಡದವ್ರಿಗೆ ಏನಾಗಿರ್ತೈತಿ, ಕನ್ನಡ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್. ಇಂಗ್ಲಿಷ್ನವರಿಗೆ ಇಂಗ್ಲಿಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪಠ್ಯಕ್ರಮ. ಹಿಂದಿ, ಗಣಿತ, ವಿಜ್ಞಾನ, ಗಣಕಯಂತ್ರ, ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಿರ್ತದೆ, ಒಂದು ಸಬ್ಜೆಕ್ಟ್ ಇರ್ತಾ ಇದೆ. ಆ ಸಬ್ಜೆಕ್ಟ್ ಮೇಲೆ ಏನಾಗ್ತಿರ್ತಾವೆ, ಪ್ರಶ್ನೆಗಳು ಇರ್ತಾ ಇದಾವೆ. ಇಲ್ಲೂ ಸಹಿತ 100 ಅಂಕಗಳು ಇರ್ತಾ ಇದಾವೆ. 100 ಪ್ರಶ್ನೆಗಳು, 100 ಅಂಕಗಳು. ಇದು MCQ ಇರ್ತಾ ಇದೆ. ಇಲ್ಲಿ ಸಹಿತ 2 ಗಂಟೆ ಟೈಮ್ ಇರ್ತಾ ಇದೆ. ಸೊ 2 ಅಂಕಗಳು ಕೂಡ್ತಾ ಇದೆ. ಪತ್ರಿಕೆ 1, ಪತ್ರಿಕೆ 2, 2 ಅಂಕಗಳನ್ನ ಕೌಂಟ್ ಮಾಡಿ ನಿಮ್ಮ ರ್ಯಾಂಕಿಂಗ್ ಬರ್ತಾ ಇದೆ. ತಾವು ಗಮನಿಸಬೇಕು. ಇಲ್ಲಿ TG ಮಾರ್ಕ್ಸ್ ಕೌಂಟ್ ಆಗೋಲ್ಲ, ಡಿಗ್ರಿ ಮಾರ್ಕ್ಸ್ ಕೌಂಟ್ ಆಗೋಲ್ಲ, BEd ಮಾರ್ಕ್ಸ್ ಕೌಂಟ್ ಆಗೋಲ್ಲ. ಕೇವಲ CET ಮೇಲೆ ಡಿಪೆಂಡ್ ಇದೆ. ಇದು ನೆನ್ಪಿಟ್ಕೊಳ್ಳಿ. CET ಅಲ್ಲಿ ಎಷ್ಟು ಅಂಕಗಳನ್ನ ತಗೋತೀರಿ ಅದ್ರ ಮೇಲೆ ನಿಮಗೆ ಏನಾದೀಪ ಅಂದ್ರ ಕ್ಲಾರಿಟಿ ಸಿಗ್ತಾ ಇದೆ, ನಿಮ್ ರ್ಯಾಂಕಿಂಗ್ ಬರ್ತಾ ಇದೆ, ಹೌದಾ. ಸೊ ಗಮನಿಸ್ಬೇಕು ತಾವು ಇದನ್ನ. ಮೋಸ್ಟ್ ಇಂಪಾರ್ಟೆಂಟ್ ಪತ್ರಿಕೆ 1 GK ಪೇಪರ್ ಇರ್ತಾ ಇದೆ. ಎಲ್ಲ ಇಲ್ಲಿ ಇಂಗ್ಲಿಷ್ ಎಲ್ಲ ನೆನ್ಪಿಟ್ಕೋರಿ, ಇಂಗ್ಲಿಷ್ ಎಲ್ಲ ಗಮನಿಸ್ಬೇಕು. ಇತಿಹಾಸ, ಸಂವಿಧಾನ, ಮಾನಸಿಕ ಸಾಮರ್ಥ್ಯ, ಪ್ರಚಲಿತ ಘಟನೆಗಳು, ಸಾಮಾನ್ಯ ಜ್ಞಾನ, ಭೂಗೋಳ ಎಲ್ಲ GK ಗೆ ಸಂಬಂಧಪಟ್ಟಂತ ಪೇಪರ್ ಇರ್ತಾ ಇದೆ. ಇನ್ನು 2ನೇ ಪೇಪರ್ ನಿಮ್ಮ ಸಬ್ಜೆಕ್ಟ್. ವಿಜ್ಞಾನ ಅನುಕೂಲ ವಿಜ್ಞಾನ ಸಿಲೆಬಸ್ ಇರ್ತಾ ಇದೆ. ಗಣಿತ ಅನುಕೂಲ ಕೇವಲ ಗಣಿತ ಸಿಲೆಬಸ್ ಇರ್ತಾ ಇದೆ. ಗಣಿತ ಅಂದ್ರೆ 8, 9, 10 PUC ಬರ್ತಾ ಇದೆ. ಕ್ವಶನ್ಸ್ ನೆನ್ಪಿಟ್ಕೋರಿ.
ಅದು ಎಲ್ಲ ಆಲ್ಮೋಸ್ಟ್ 8th 9th 10th PUC 8th 9th 10th PUC ಲೆವೆಲ್ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಇರ್ತಾ ಇದಾವೆ, ತಾವು ಇದನ್ನು ಗಮನಿಸಬೇಕಾಗಿದೆ. ರೈಟ್. ಸೊ ಇದು ವಿಶೇಷವಾಗಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ಒಂದು ನಿರ್ದಿಷ್ಟ ವಿಷಯ, ಇನ್ನೊಂದು ಸಾಮಾನ್ಯ ಪತ್ರಿಕೆ, ಎಲ್ಲರಿಗೂ ಕಂಪಲ್ಸರಿ ಇರ್ತಾ ಇದಾವೆ. 2 ಪರೀಕ್ಷೆಗಳು ಇರ್ತಾ ಇದಾವೆ. ಆ ಪರೀಕ್ಷೆಗಳು 100 ಅಂಕಗಳನ್ನ ಒಳಗೊಂಡಿರ್ತಾ ಇದಾವೆ. ನೆನಪಿಟ್ಕೊಳ್ಳಿ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ, ತಪ್ಪು ಬರೆದ್ರೆ 0.25 ಮಾರ್ಕ್ಸ್ ಹೋಗ್ತಾ ಇದ್ದಾರೆ. ರೈಟ್. ಓಕೆ, ಸೊ ದಟ್ ಈಸ್ ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಸೊ ಬನ್ನಿ ಅರ್ಜಿ ಸಲ್ಲಿಸ್ತಕ್ಕಂತ ಪ್ರಮಾಣ ಪತ್ರಗಳನ್ನ ನೋಡಿದ್ರ, ಸೊ SC ST ಪರಿಶಿಷ್ಟ ಪಂಗಡ ಜಾತಿಯವರಿಗೆ ಏನ್ ಮಾಡಿದಾರಪ್ಪ ಅಂದ್ರೆ ನಮೂನೆ ಡಿ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ಆ ಫಾರ್ಮ್ ದಲ್ಲಿ ನಿಮ್ಗೆ ಏನಾಗಿರ್ಬೇಕು, ಜಾತಿ ಪ್ರಮಾಣ ಪತ್ರ ಇರ್ಬೇಕು. ಪ್ರವರ್ಗ ಕ್ಯಾಟಗರಿ 1 ನಮೂನೆ ಇ ತಂದಿದೆ, ಅದೇ ಫಾರ್ಮ್ ನ ನಿಮ್ದು ಏನಾಗಿರ್ಬೇಕು, ಕ್ಯಾಟಗರಿ ಸರ್ಟಿಫಿಕೇಟ್ ಇರ್ಬೇಕಾದೈತಿ. ಇನ್ನ ಪ್ರವರ್ಗ 2A 2B 3A OBC ದವರಿಗೆ ನಮೂನೆ ಎಫ್ ಅನ್ನೋದು ಫಾರ್ಮೆಟ್ ಇರ್ತಾ ಇದೆ, ಅದರಲ್ಲಿ ನಿಮ್ದು ಜಾತಿ ಮೀಸಲಾತಿ ಪ್ರಮಾಣ ಇರಲೇಬೇಕಾದೈತಿ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರ, ವಿವಾಹಿತ ಮಹಿಳಾ ಅಭ್ಯರ್ಥಿಗಳಿಗೆ ಬಹಳಷ್ಟು ವಿಶೇಷ ಸೂಚನೆಯನ್ನ ಕೊಟ್ಟಿದ್ದಾರೆ. ತಾವು ಗಮನಿಸಬೇಕು, ಕನ್ಫ್ಯೂಷನ್ ಆಗಂಗಿಲ್ಲ. ಮಹಿಳೆಯರು ಕಡ್ಡಾಯವಾಗಿ ತಮ್ಮ ತಂದೆಯ ಹೆಸರಿನಲ್ಲಿಯೇ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡೆಯಬೇಕು. ಪತಿ ಹೆಸರಿನಲ್ಲಿ ಸಲ್ಲಿಸಿದರೆ ಅದು ನೋಡೋಣ, ಯಾಕೋ ತಪ್ಪು ಬಂದಿದೆ. ಸೊ ಗಮನಿಸೋಣ, ಯಾಕಂದ್ರೆ ನಾನು ಚೆಕ್ ಮಾಡಿದ್ದೆ ಅದನ್ನ. ಕ್ಲಿಯರ್ ಹೇಳಿ, ಕನ್ಫ್ಯೂಸ್ ಆಗಬಾರ್ದು. ಓಕೆ, ಗಮನಿಸ್ಬೇಕು. ಯಾಕಂದ್ರ ಮೀಸಲಾತಿ ಪ್ರಮಾಣ ಪತ್ರಗಳನ್ನ ನಾವು ಕರೆಕ್ಟ್ ಆಗಿ ಏನ್ ಮಾಡ್ಬೇಕಾದೈತಿ ಹೇಳ್ರಿ, ತಗೋಬೇಕಾದೈತಿ. ಎಸ್, ಓಕೆ. ಇದು ಕೊಟ್ಟಿದ್ದಾರೆ ವಿಶೇಷ ಸೂಚನೆ ಅಂತಂದ. ಎಸ್, ಓಕೆ. ಇಲ್ಲಿ ನೋಡಿ, ಇತರೆ ಹಿಂದುಳಿದ ವರ್ಗಗಳು ಪ್ರವರ್ಗ 2A 2B ಪ್ರವರ್ಗ 3A ಮತ್ತು 3B ವರ್ಗದ ವಿವಾಹ ಅಭ್ಯರ್ಥಿಗಳು ಅವರ ಪತಿಯ ಹೆಸರಿನೊಂದಿಗೆ ಇದೆ. ತಪ್ಪು ಬಂದದ, ಅದಕ್ಕೆ ಅಂದೆ ನಾನು. ಪತಿ ಹೆಸರಾಗಬೇಕ್ರಿ, ಅದು ತಂದೆ ಹೆಸರಾಗ ಏನಾಗಿರ್ಬೇಕು ಹೇಳ್ರಿ, ಪತಿಯ ಹೆಸರಿನಲ್ಲಿ, ತನ್ನ ಗಂಡನ ಹೆಸರಿನಲ್ಲಿ ಏನಾಗಿರ್ಬೇಕು ಹೇಳ್ರಿ, ಇರ್ಬೇಕಂತಂದಿದೆ. ಅವರ ಪತಿಯ ಹೆಸರಿನೊಂದಿಗೆ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ಅರ್ಜಿಸ ಅಂದ್ರನ ಕಾಸ್ಟ್ ವಿತ್ ಇನ್ಕಮ್ ಗಂಡನ ಹೆಸರಿನ ಜೊತೆಗೇನೆ ಇರಬೇಕು ಅನ್ನೋದು ರೂಲ್ಸ್ ಕೊಟ್ಟಿದ್ದಾರೆ. ತಾವು ಸಹಿತ ನೋಡ್ಬೋದು. ಕೊನೆಯ ದಿನಾಂಕದ ಒಳಗಿನ ಏನಾಗಿರ್ಬೇಕು, ಆಲ್ರೆಡಿ ಪಡೆದುಕೊಂಡಿರ್ಬೇಕು. ಅಂದ್ರೆ ಅರ್ಜಿ ಹಾಕ್ತಕ್ಕಂಥ ಸಂದರ್ಭದಾಗ ನಿಮ್ಗೆ ಅದೇನಾಗಿರ್ಬೇಕು, ಇರ್ಲೇಬೇಕಾಗಿರ್ತೈತಿ. ನೆನ್ಪಿಟ್ಕೋರಿ, ಪತಿಯ ಹೆಸರಿನಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ಪಡೆಯಬೇಕು. ಸೊ ಗಮನಿಸ್ಬೇಕು, ತಪ್ಪಾಗ್ತಾ ಇದೆ ಇದು. ರೈಟ್. ಮತ್ತೆ ತಂದೆ ಹೆಸರಿನಲ್ಲಿಲ್ಲ, ಗಂಡನ ಹೆಸರಿನಲ್ಲಿನೇ ಇರ್ಬೇಕಂತಂದು ರೂಲ್ಸ್ ಇದೆ. ಇದನ್ನ ತಾವು ಗಮನಿಸ್ಬೇಕಾಗ್ತೈತಿ. ಕನ್ಫ್ಯೂಷನ್ ಹಾಕೋಗ್ಬಿಟ್ಟು, ಇದು ಯಾರಿಗೆ, ಮದುವೆ ಆದವರಿಗೆ ಮಾತ್ರ. ರೈಟ್. ಓಕೆ, ತಾವು ಇದನ್ನು ಗಮನಿಸಬೇಕು. ಕ್ಲಿಯರ್. ಎಸ್, ಬನ್ನಿ. ಇದಾದ ನಂತರ ಗ್ರಾಮೀಣ ಮೀಸಲಾತಿಯ 1ರಿಂದ 10ನೇ ತರಗತಿಗೆ ನಿಮ್ಗೆಲ್ಲ ಗೊತ್ತಾಯ್ತು ಸ್ನೇಹಿತರೆ. ನಮೂನೆ 1 ಮತ್ತು ನಮೂನೆ 2 ಬರ್ತಾ ಇದಾವೆ. ಸೊ ಮುಖ್ಯೋಪಾಧ್ಯಾಯರ ಸಹಿ ಮತ್ತು BO ಸಹಿಯನ್ನು ಪಡೆದಿರ್ತಕ್ಕಂಥ ಕನ್ನಡ ಅಭ್ಯರ್ಥಿ ಪ್ರಮಾಣ ಪತ್ರಗಳಾಗಿರ್ಬೋದು, ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳಾಗಿರ್ಬೋದು. ಸೊ ಇವೇನಾಗಿರ್ಬೇಕಪ್ಪ ಅಂದ್ರ ನಿಮ್ಮ ಹತ್ರ ಇರ್ಲೇಬೇಕಾಗ್ತೈತಿ. ಕಂಪಲ್ಸರಿ BO ಸೈನ್ ಆಗಿ ಏನ ಡೇಟ್ ಒಳಗಡೆನೆ ಇರಬೇಕು, ನೆನ್ಪಿರ್ಲಿ. ಈ ಒಂದು ಪ್ರಮಾಣ ಪತ್ರವು ನಿಮ್ಮ ಹತ್ರ ಇರ್ಲೇಬೇಕಾಗ್ತೈತಿ. ಸೊ ನೆನ್ಪಿಟ್ಕೋರಿ. ನೀವೇನಾದ್ರು 1ರಿಂದ 10ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ಮಾತ್ರ, ಜೊತೆಗೆ 1ರಿಂದ 10ನೇ ತರಗತಿಯಲ್ಲಿ ನೀವೇನಾದ್ರು ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳಲ್ಲಿ ಸ್ಟಡಿ ಮಾಡಿದ್ರೆ ಮಾತ್ರ ಈ ಸರ್ಟಿಫಿಕೇಟ್ ನಿಮಗೆ ಸಿಗ್ತಾ ಇದಾವೆ. ಸೊ ನೆನ್ಪಿರ್ಲಿ ನಿಮಗೆ. ಓಕೆ. ಇನ್ನ ಈಗ ಇಷ್ಟೆಲ್ಲ ನೋಡಿದ್ವಿ ನಾವು. ಏನೇನ್ ನೋಡಿದಪ್ಪ ಅಂದ್ರೆ, ಕ್ರೈಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ 1087 ಹುದ್ದೆಗಳಿದಾವೆ. ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ, ಆ ಹುದ್ದೆಗಳು ಬಹಳಷ್ಟು ಕಡಿಮೆ ಇದಾವೆ. ಸಬ್ಜೆಕ್ಟ್ ಆದಂಗ ನೀವು ನೋಡಿದಿರಿ, ಸಬ್ಜೆಕ್ಟ್ ದಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ನಮ್ಮ ಯಾವುದು ಗಣಿತ ನೋಡೋದ್ರೆ ಕೇವಲ ಎಷ್ಟಿದಪ್ಪ ಅಂದ್ರೆ, ಗಣಿತ ಶಿಕ್ಷಕರಿಗೆ 103 ಇದಾವೆ. ಸೊ ವಿಜ್ಞಾನ ಶಿಕ್ಷಕರಿಗೆ 106 ಇದಾವೆ. ಗಮನಿಸ್ಬೇಕು, 103 106 ನೋಡಿ. ಮ್ಯಾಥ್ಸ್ ಅವರಿಗೆ 103 ಸೀಟ್ಗಳಿದಾವೆ. ಸೈನ್ಸ್ ನವರಿಗೆ ಏನಿದೆಪ್ಪ ಅಂದ್ರೆ 106 ಸೀಟ್ಗಳಿದಾವೆ. ಸೊ ಕಂಪ್ಯೂಟರ್ ಸೈನ್ಸ್ ಏನಿದಲ್ಲ, ಕಂಪ್ಯೂಟರ್ ಸೈನ್ಸ್ ಅವರಿಗೆ 57 ಇದಾವೆ. ಸೊ ನೆನ್ಪಿರ್ಲಿ. ಓಕೆ. SS ಅವರಿಗೆ 154, ಇಂಗ್ಲಿಷ್ ಅವರಿಗೆ 108, ಹಿಂದಿ 55, ಕನ್ನಡದಲ್ಲಿ 103. ಇದು ನಾನ್ HK ಅಂತ ಕರಿತಾ ಇದಾವೆ. ನೆನ್ಪಿರ್ತೀವಿ. HK ದಲ್ಲಿ ಇದಕ್ಕಿಂತ ಕಡಿಮೆ ಇದಾವೆ. ನೀವೆಲ್ಲರೂ ಆಲ್ರೆಡಿ ಏನ್ ಮಾಡಿದಪ್ಪ ಅಂದ್ರೆ ನೋಟಿಫಿಕೇಶನ್ ಅನ್ನು ನೋಡಿದಿರಿ. ತಾವು ಗಮನಿಸ್ಬೇಕು. ಮತ್ತೊಂದು ನೋಟಿಫಿಕೇಶನ್ ಮತ್ತೊಮ್ಮೆ ಓದಿ, ಅರ್ಜಿಯನ್ನ ಹಾಕ್ರಿ. ನಮಗ್ ತಿಳಿದ ಮಟ್ಟಿಗೆ ಕೆಲವೊಂದು ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಂಡಿದ್ದೇವೆ. ಇನ್ನ ನಮ್ ಜೊತೆಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಮುಖ ಕೋರ್ಸ್ಗಳಿದಾವೆ. ಈಗಾಗಲೇ ಪ್ರಮುಖವಾಗಿ ಕರ್ನಾಟಕ TET ಕೋರ್ಸ್ ಸ್ಟಾರ್ಟ್ ಅದ. HSTR GPSTR ವಿಶೇಷವಾಗಿರ್ತಕ್ಕಂಥ ಸ್ಟಾರ್ಟ್ ಇದಾವೆ. ತಾವು ಇದನ್ನ ಗಮನಿಸಬೇಕಾಗಿದೆ. ಇದೆಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು GPSTR ಬ್ಯಾಚ್ ಇದೆ. ಜೊತೆಗೆ 1 to 5th PSTR ಬ್ಯಾಚ್ ಇದೆ. ಜೊತೆಗೆ
HSTR ಫಿಸಿಕ್ಸ್ ಬ್ಯಾಚ್ ಆಲ್ರೆಡಿ ರನ್ ಇದೆ. ಜೊತೆಗೆ ಏನಪ್ಪಾ ಅಂದ್ರೆ 10th ಬ್ಯಾಚ್ ಸಹಿತ ಏನ್ ಹೇಳಿದ್ರಿ, ಸೊ ಸ್ಟಾರ್ಟ್ ಇದಾವ ಸ್ನೇಹಿತರೆ. ಪ್ರೈಸ್ ಬಗ್ಗೆ ಇನ್ನು ಯಾವುದೇ ರೀತಿ ಬ್ಯಾಚ್ ಸ್ಟಾರ್ಟ್ ಇಲ್ಲ. ಏನಾದ್ರು ಸ್ಟಾರ್ಟ್ ಮಾಡೋದಿತ್ತು ಅಂದ್ರೆ ನಮ್ ಟೀಮ್ ಜೊತೆ ಏನ್ ಮಾಡ್ತಪ್ಪ ಅಂದ್ರ ವಿಚಾರ ಮಾಡಿ ನಾವು ನಿಮ್ಗೆ ಏನ್ ಮಾಡ್ತಪ್ಪ ಅಂದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ನೆನ್ಪಿಟ್ಟುಕೊಳ್ಳಿ. ಓಕೆ, ಇನ್ನು ಇದಾದ ನಂತರ ನಮ್ಮ ಹೆಮ್ಮೆಯ ಕೆಲವೊಂದು ಪುಸ್ತಕಗಳಿದಾವೆ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಆಗ್ಲಿ ಅಂತಂದ ಕೆಲವೊಂದು ಪುಸ್ತಕಗಳನ್ನ ನಾವು ರೆಡಿ ಮಾಡಿದ್ದೇವೆ. ಸೊ ಸೈನ್ಸ್ ಮತ್ತು ಮ್ಯಾಥ್ಸ್ ಅಭ್ಯರ್ಥಿಗಳಿಗೆ ನಮ್ಮ ಏನಂತಂದ್ರೆ ಕೆಲವೊಂದು ಪುಸ್ತಕಗಳಿದಾವೆ. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರ ಸೂಪರ್ 6 ಅನ್ನೋದು ಒಂದು ಪುಸ್ತಕ ಇದೆ. GPSR ನಲ್ಲಿ ಈಗಾಗಲೇ ಪರೀಕ್ಷೆಗಳು ನಡೆದಿದ್ದಲ್ಲ, ಅದರ ಸಂಪೂರ್ಣ ವಿಶ್ಲೇಷಣೆ ಇದೆ ಇದರಲ್ಲಿ ಸೂಪರ್ 6. ಇನ್ನು GPSR ಗಾಗಿ ಗಣಿತ ಮತ್ತು ವಿಜ್ಞಾನ ಅನ್ನುವಂತ 2 ಸಂಭ್ರಮ ಪರೀಕ್ಷಾ ಸಂಭ್ರಮ ಪುಸ್ತಕಗಳನ್ನ ರೆಡಿ ಮಾಡಿದಾವೆ. ಮಾಡೆಲ್ ಕ್ವಶನ್ ಪೇಪರ್ಗಳಿದಾವೆ. ಈ ಗಣಿತ ಮತ್ತು ವಿಜ್ಞಾನ ಸಂಭ್ರಮ ಪುಸ್ತಕಗಳು 2 ಪುಸ್ತಕ ಇದಾವೆ. ಇವು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 30 ಮಾಡೆಲ್ ಕ್ವಶನ್ ಪೇಪರ್ ಆಗಿತ್ತು. ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ 2 ಅವೈಲೇಬಲ್ ಇದಾವೆ. ನೆನ್ಪಿಟ್ಕೋರಿ. ರೈಟ್, ಇವು ನಿಮ್ಗೆ ಏನಾಗ್ಬೋದು ಕ್ರೈಸ್ ಎಕ್ಸಾಮ್ ಬಹಳಷ್ಟು ಹೆಲ್ಪ್ ಆಗ್ತಾ ಇದಾವೆ. ನೆನ್ಪಿಟ್ಕೋರಿ. ರೈಟ್, ಪ್ರಶ್ನೆ ಪತ್ರಿಕೆ 2 ಇರ್ತದೆ, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರ್ತಾ ಇದೆ. ಗಮನಿಸ್ಬೇಕು ನೀವು. ಪ್ರಶ್ನೆ ಪತ್ರಿಕೆ ಎಕ್ಸಾಮ್ ಏನಿರಲ್ಲ, 2 ಮಾಧ್ಯಮದಲ್ಲಿ ಇರುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಕ್ ಹೋಗಬೇಡಿ. ನಮ್ಮ ಪುಸ್ತಕದಲ್ಲಿ ಸಹಿತ ಕನ್ನಡ ಮತ್ತು ಇಂಗ್ಲಿಷ್ ಎಕ್ಸ್ಪ್ಲನೇಷನ್ ಇದೆ. ಸೊ ಗೊತ್ತಿರಲಿ. ಇದ್ರ ಜೊತೆಗೆ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ನಾಲೆಜ್ ಬೇಕಾದ್ರೆ ನಮ್ದೊಂದು ಸೂಪರ್ TET ಬುಕ್ ಇದೆ. ಪೇಪರ್ 1 ಮತ್ತು ಪೇಪರ್ 2 ಗೆ ಸಂಬಂಧಪಟ್ಟಿರ್ತಕ್ಕಂಥ ಗಣಿತ ವಿಜ್ಞಾನದ ಎಲ್ಲ ಸಂಪೂರ್ಣ ವಿಶ್ಲೇಷಣಾ ಪುಸ್ತಕ ನಮ್ಮ ಕಡೆ ಅವೈಲೇಬಲ್ ಇದಾವೆ. ನಾವು ಇದನ್ನು ಗಮನಿಸಬಹುದು ಅಂತ ಹೇಳ್ತಾ, ಸೊ ಹೆಚ್ಚಿನ ಮಾಹಿತಿಗಾಗಿ ಪುಸ್ತಕಗಳು ಏನಾದ್ರು ಬೇಕಾಗಿದ್ದರೆ ನಮ್ಮ ನಂಬರ್ ಸ್ನೇಹಿತರೆ 7619206247 ಈ ನಂಬರ್ಗೆ ತಾವೇನ್ ಮಾಡಬಹುದು, ಇನ್ಫಾರ್ಮೇಶನ್ ನಾವು ಪಡ್ಕೋಬಹುದು ವಾಟ್ಸ್ಆಪ್ ಮಾಡೋದ್ರ ಮೂಲಕ. ಸೊ ದಯವಿಟ್ಟು ತಲೆ ಕೆಡಿಸ್ಕೊಂಡು ಹೋಗಬೇಡಿ, ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೇವೆ. ಒಂದು ವಿಚಾರ ಏನಪ್ಪಾ ಅಂದ್ರೆ ಅವಕಾಶಗಳು ಸಿಗ್ತಾ ಇದಾವೆ, ಮಿಸ್ ಮಾಡ್ಕೋಕ್ ಹೋಗಬೇಡಿ. ಇದೊಂದು ನಿಮ್ಗೆ ಸ್ಟ್ರೆಂತ್. ಯಾಕಂದ್ರೆ ಇದು ಆದ ಹೈಸ್ಕೂಲ್ ಕಾಲಕ್ರಮ ಸದ್ಯದಲ್ಲೇ ಇದೆ. ಇದರಲ್ಲಿ ನೀವು ಸ್ಕೋರ್ ಎಷ್ಟು ಮಾಡ್ತೀರಿ ಅದು ಬಹಳ ಇಂಪಾರ್ಟೆಂಟ್. ಅದು ನಿಮ್ಮ ಮುಂದಿನ ಎಕ್ಸಾಮ್ಗೂ ಸಹಿತ ಏನಾಗಿದೆ ಹೆಲ್ಪ್ ಆಗಿದೆ. ಯಾರೆಲ್ಲ ಮ್ಯಾಥ್ಸ್ ಸ್ಟಡಿ ಮಾಡಿದ್ರಲ್ಲ, ಸೊ ಸೇಮ್ ಸಿಲೆಬಸ್ ಇರ್ತದೆ. ಫಿಸಿಕ್ಸ್ ಇರ್ತದೆ, ಮ್ಯಾಥ್ಸ್ ಇರ್ತದೆ, ಜೊತೆಗೆ GK ಪೇಪರ್ ಅಲ್ಲಿಯೂ ಇರ್ತದೆ, ಇಲ್ಲಿದೆ. ಅಂದ್ರೆ 2 ಎಕ್ಸಾಮ್ ನಿಮ್ಗೆ ಏನಾಗುತ್ತೆ ಅನುಕೂಲ ಆಗ್ತಾ ಇದೆ. ಯಾರೆಲ್ಲ ಸೈನ್ಸ್ ಟೀಚರ್ ಅಭ್ಯಾಸ ಮಾಡಿದರೆ ಅಲ್ಲಿ ಕೆಮಿಸ್ಟ್ರಿನೂ ಇರ್ತಾ ಇದೆ, ಬಯಾಲಜಿ ಇರ್ತಾ ಇದೆ, ಜಿಯೋಲಜಿ ಎಲ್ಲಾನು ಇರ್ತಾ ಇದೆ. ಇದ್ರ ಜೊತೆಗೆ GKನೂ ಇರ್ತಾ ಇದೆ. ನೆನ್ಪಿಟ್ಕೊಳ್ಳಿ. ಅಂದ್ರ ಈ ಪರೀಕ್ಷೆ ಹಾಕೋದ್ರಿಂದ ಏನಾಗುತ್ತೆ ಹೇಳ್ರಿ, ನಿಮ್ಗೆ ನಿಮ್ಮ ಸ್ಟ್ರೆಂತ್, ನಿಮ್ ನಾಲೆಜ್ ಎಷ್ಟಿದೆ ಅನ್ನೋದು ಕ್ಲಾರಿಟಿ ಆಗೈತಿ. ಅದ್ರಲ್ಲಿ ಲಕ್ ಇತ್ತಂದ್ರೆ ನೀವು ಆದ್ರೂ ಆಗ್ಬೋದು. ಆಯ್ತಾರ ಒಳ್ಳೇದು. ಆಗದೆ ಅದ್ರ ಮುಂದೆ ಬರ್ತಕ್ಕಂಥ ಹೈಸ್ಕೂಲ್ ರಿಕ್ರೂಟ್ಮೆಂಟ್ ನಿಮ್ಗೆ ಏನಾಗೈತಿ ಬಹಳಷ್ಟು ಅನುಕೂಲಕರ ಆಗ್ತೈತಿ. ನೆನ್ಪಿಟ್ಕೊಳ್ಳಿ. ಹಾಗಾಗಿ ದಯವಿಟ್ಟು ಸ್ಟಡಿಯನ್ನ ಮಾಡಿ ಚೆನ್ನಾಗಿ. ಒಳ್ಳೇದಾಗ್ತಾ ಇದೆ. ಇಲ್ಲಿ ಯಾವುದೇ ಬೇರೆ ಸಬ್ಜೆಕ್ಟ್ಗಳಿಲ್ಲ. ಆರಾಮಾಗಿ GK ಕವರ್ ಮಾಡ್ಬೋದು. ಜೊತೆಗೆ ಏನಪ್ಪಾ ಆತರ ಆರಾಮಾಗಿ ನೀವೇನ್ ಮಾಡ್ಬೋದು ಅಂದ್ರೆ, ಸೊ ಆಪ್ಷನಲ್ ಸಬ್ಜೆಕ್ಟ್ ಯಾವ್ದು ನಿರ್ದಿಷ್ಟ ಪತ್ರಿಕೆಗಳ ಸ್ಪೆಸಿಫಿಕ್ ಪೇಪರ್ ಅದನ್ನು ಸಹಿತ ಸ್ಟಡಿ ಮಾಡಿದ್ರೆ ಖಂಡಿತ ಯಶಸ್ಸು ನಿಮ್ಮದಾಗ್ತಾ ಇದೆ. ಇಲ್ಲಿ ಎಲ್ಲರೂ ಅರ್ಜಿ ಹಾಕ್ತಾರೆ, ಬಟ್ ಕೆಲವರು ಓದ್ತಾರೆ, ಕೆಲವರು ಮನಸ್ಸು ಕೊಟ್ಟು ಓದ್ತಾರೆ, ಕೆಲವರು ಎಲ್ಲಾ ಬಿಟ್ಟು ತ್ಯಾಗ ಮಾಡಿ ಓದಿ ಜಾಬ್ ಇಡ್ತಾರೆ. ನೆನ್ಪಿಟ್ಕೊಳ್ಳಿ. ಹೌದಾ, ಸಾಕಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೆ. ನೀವು ಹಾಕಿದ್ರೆ ನಾನು ಹಾಕ್ತೇನೆ. ಅವರು ಓದೋಣ ಅಂದ್ರು ನಾನು ಓದೋಣ ಅಂತೇನೆ. ಹೌದಾ, ಎಸ್, ಅವ್ರ ಪುಸ್ತಕ ಆದ್ರೆ ನಾನು ಪುಸ್ತಕ ತಗೊಂಡೆ. ರೈಟ್, ನೋ ಪ್ರಾಬ್ಲಮ್. ಅವ್ರು ಯಾವಾಗ ಒಂದು ದಿವಸ ಅಭ್ಯಾಸ ಮಾಡ್ತಾರೆ, ನಾನು ಯಾವಾಗ ಒಂದು ದಿವಸ ಅಭ್ಯಾಸ ಮಾಡ್ತೇನೆ. ಅವ್ರು ದಿನ ಅಭ್ಯಾಸ ಮಾಡಿದ್ರು ನಾನು ದಿನ ಅಭ್ಯಾಸ ಮಾಡ್ತೇನೆ. ಅವ್ರು ಮನಸ್ಸು ಕೊಟ್ಟು ಅಭ್ಯಾಸ ಮಾಡಿ ಜಾಬ್ ಹಿಡ್ಲಿಕ್ಕೆ ತಂದು ಸ್ಟಡಿ ನಿಂತಿದ್ದಾರೆ. ನಾವು ನಿಲ್ಲೋಣ, ನಾವು ರೆಡಿ ಅವ, ನಾವು ಜಾಬ್ ಅನ್ನ ಹಿಡಿಯೋಣ. ದಟ್ ಇಸ್ ಸ್ಕಿಲ್. ನಿಮ್ ಮೈಂಡ್ ಅನ್ನ ಸೆಟ್ ಮಾಡ್ಕೋರಿ, ನಿಮ್ ಮನಸ್ಸುಗಳನ್ನ ಚೇಂಜ್ ಮಾಡ್ಕೋರಿ. ಇಲ್ಲಿ ಯಾರು ಜಾಬ್ ತಂದು ಕೊಡೋರಿಲ್ಲ. ಎಲ್ಲರೂ ಹೇಳೋರಷ್ಟೇ, ನಾನು ಹೇಳೋರಷ್ಟೇ, ಮತ್ತೊಬ್ರು ಹೇಳೋರಷ್ಟೇ. ಬಟ್ ಆ ಒಂದು ಸಿಚುವೇಶನ್ದಾಗ ಪರಿಸ್ಥಿತಿಯನ್ನ ಎದುರಿಸುವಂತ ವ್ಯಕ್ತಿಗಳು ನೀವೇ ಆಗಿರ್ತೀರಿ. ಹಾಗಾಗಿ ಎಲ್ಲ ಮನಸ್ಸಿನ ಏನು ಗೊಂದಲಗಳು ಎಲ್ಲ ತಲೆ ತೆಗೆದೋಗಿರಿ. ಫೋಕಸ್ ಮಾಡಿ ಸ್ಟಡಿ ಕಡೆಗೆ ಇರಲಿ. ರೈಟ್, ಯಾಕ ಹಿರಿಯರು ಹೇಳಿದಾರಲ್ಲ, ಮನಸ್ಸಿದ್ದರೆ ಮಾರ್ಗ ಅಂತ. ಹೌದಾ, ಮನಸ್ಸಿದ್ದರೆ ಮಾರ್ಗ ಸಿಗ್ತದೆ, ಮನಸ್ಸಿಲ್ಲದ್ರೆ ಏನು ಸಿಗೋದಿಲ್ಲ ರೀ. ಹಾಗಾಗಿ ಎಲ್ಲದಕ್ಕೂ ಯಶಸ್ಸಿಗೆ ಮೊದಲ ಒಂದು ವ್ಯವಸ್ಥೆ ಅಥವಾ ಮೊದಲ ಒಂದು ಹೆಜ್ಜೆನೆ ಯಾವಪ್ಪ ಅಂದ್ರೆ ನಿಮ್ಮ ಮನಸ್ಸು. ಆ ಮನಸ್ಸನ್ನ ಗಟ್ಟಿ ಮಾಡಿಕೊಳ್ಳಿ. ಆ ಮನಸ್ಸನ್ನ ಗಟ್ಟಿಗೆ ಇಟ್ಕೊಂಡ ಆ ಮನಸ್ಸನ್ನ ನಿಮ್ಮದೇ ಆದ ಮಾರ್ಗದ ಕಡೆಗೆ ಒಯ್ಯುವಂತಹ ಪ್ರಯತ್ನ ಮಾಡಿದ್ರೆ ಖಂಡಿತ ಯಶಸ್ಸು ಅನ್ನೋದು ಖಂಡಿತವಾಗಿ ಸಿಕ್ಕೇ ಸಿಗ್ತೈತಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಹೊಸ ವಿಷಯದೊಂದಿಗೆ. ಸ್ಟಡಿ ಮಾಡ್ತಾ ಇರಿ. ಥ್ಯಾಂಕ್ ಯು.